ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ಫೆಬ್ರವರಿ 1ನೇ ತಾರೀಕು 2024 ಗುರುವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷ ಮಾಸೆ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ಚಿತ್ತಾ ನಕ್ಷತ್ರ, ಋತಿಯೋಗ, ವಣಿಜಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ಮದುವೆಗಳ ಈ ಒಂದು ಸಮಯ. ಮದುವೆ ಮಾಡೋಣ ಗುರುಗಳೇ. ನಮ್ಮ ವೈದಿಕ ಪದ್ಧತಿ ಇದೆಯಲ್ಲ, ಅದೊಂದು ಅದ್ಭುತ. ನಮ್ಮ ಹಾವ ಭಾವ ಗುಣ ಸ್ವಭಾವ, ಆಸೆ ನಿರಾಸೆ ದುರಾಸೆ, ಏನೇನೋ ಲೆಕ್ಕಾಚಾರಗಳಿದಾವೆ ನಮ್ಮದು. ಇವುಗಳೆಲ್ಲವನ್ನ ಈ ಒಂದು 12 ಮನೆಯ ಕಾಲಘಟ್ಟದಲ್ಲಿ ದೈವ ನಮ್ಮನ್ನ ಹಾಕಿಟ್ಟಿದೆ. ನೀನ್ ಇಷ್ಟೇ ಕಣೋ, ನಿನ್ನ ಯೋಗ್ಯತೆ ಇಷ್ಟೇ, ನಿನ್ನ ಯೋಗ ಇಷ್ಟೇ, ನಿನ್ನ ಬದುಕಿಷ್ಟೇ, ನಿನ್ನ ಆರೋಗ್ಯ ಇಷ್ಟೇ, ನಿನ್ನ ಅನಾರೋಗ್ಯ ಇಷ್ಟೇ. ಯಾರೋ ಲಕ್ಷಕ್ಕೊಬ್ಬರು ಕೋಟಿಗೊಬ್ಬರು ಮಾತ್ರ ತಮ್ಮ ಶಕ್ತಿಯನ್ನು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೆಜ್ಜೆ ಹಾಕ್ತಾರೆ. ಅವ್ರು ಅಲ್ಲೇ ಕೂತ್ಕೊಳ್ಳಲ್ಲ, ಆ ಸಮಸ್ಯೆ ಹತ್ರನೇ ಕೂತ್ಕೊಳ್ಳಲ್ಲ. ನಡಿ ಮುಂದಕ್ಕೆ ಹೋಗೋಣ. ಬೀಸೋದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯಸ್ಸು ಅನ್ನತಕ್ಕಂಥ ಒಂದು ಆಲೋಚನೆ ಬರುತ್ತೆ. ಅಪರೂಪ ನಾವಿವತ್ತು ಈ ಕಲಿಯುಗದ ಪ್ರಭಾವ ಏನ್ ಗೊತ್ತಾ, ಆ ಒಂದು ಬೀಸೋದೊಣ್ಣೆ ಬಿಟ್ಬಿಡು, ಅಯ್ಯೋ ಸಿಕ್ಕಾಕೋಬಿಟ್ಟೆ. ಅದಕ್ಕೆ ನಮ್ಮ ವೈದಿಕ ನಮಗೆ ಈ ಒಂದು ಜ್ಯೋತಿಷ್ಯ ಪದ್ಧತಿಯ ಮೂಲಕ, ವೈದಿಕ ಪದ್ಧತಿಯ ಮೂಲಕ ನಮಗೊಂದು ನಮ್ಮ ಬಲಾಬಲಗಳನ್ನ ಪರಿಚಯಿಸ್ಕೊಟ್ಟಿದೆ. ನಾವು ಯಾರು, ನಮ್ಮ ಆಲೋಚನೆ ಏನು, ನಮ್ಮ ಶಕ್ತಿ ಏನು, ಎಂಥ ಸಂಗಾತಿ ಜೊತೆಯಲ್ಲಿದ್ದರೆ ಒಳ್ಳೇದಿರುತ್ತೆ, ಯಾವ ನಕ್ಷತ್ರಗಳ ಭಾವ ನೋಡಿ. ಕೆಲವು ನಕ್ಷತ್ರ ನೋಡಿ, ಈಗ ಇವತ್ತು ಹೇಳ್ತಕ್ಕಂಥ ಈ 2 ನಕ್ಷತ್ರದವರು ಮದುವೆ ಆಗ್ಬಾರ್ದು. ಆದರೆ ರಾಶಿಯ ಅಂತರ್ಗತವಾಗಿ ತಗೊಂಡ್ರೆ ಅದ್ಭುತವೇ. 2 ರಾಶಿ ಮೂಲ ತ್ರಿಕೋಣದಲ್ಲಿದ್ದಾರೆ. ಬುಧ ತುಂಬಾ ಮಿತ್ರ, ಬುಧನ ಮನೆ. ಶುಕ್ರ ಅಂತ ಅತ್ಯದ್ಭುತ. ಕಳಾ ಜಾತಕ, ವಾಣಿ ಜಾತಕ 2 ಸೇರಿಬಿಟ್ರೆ, ಮದುವೆ ಮಾಡಿಬಿಟ್ರೆ ಅತ್ಯದ್ಭುತ ಅನ್ಕೋಬಿಡ್ತಾರೆ. ಖಂಡಿತ ಇಲ್ಲ. ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ. ಆದ್ರೆ ಈ 2 ನಕ್ಷತ್ರ ಮದುವೆಯಾದರೆ ಕದನಡೋಳ್ ಕಲಿಪಾರ್ತನಂ ಕೆಣಕಿದವರುಂಟೆ. ಗ್ಯಾರಂಟಿ ಯುದ್ಧವೇ, ಗ್ಯಾರಂಟಿ. ನೀವು ನಂಬೋಲ್ಲ, ನಮ್ಮ ಈ ಕರ್ಮ ಇದೆಯಲ್ಲ, ಈ ದೇಹ, ಈ ಬುದ್ಧಿ, ಈ ಆಲೋಚನೆ, ಪೂರ್ವಾರ್ಜಿತ ಕರ್ಮದಲ್ಲಿ ಯಾವುದೋ ಒಂದು ಆಸೆ, ಯಾವುದೋ ಒಂದು ದುರಾಸೆ, ನಿರಾಸೆ, ಮೋಸ, ಒಳ್ಳೇದು ಕೆಟ್ಟದ್ದು ಮಾಡಿದೀವಿ. ಅದಕ್ಕೆ ತಕ್ಕಂತೆ ಸಾಯುವಾಗ ಕೊರುಕ್ತಾ ಹುಟ್ಟಿರ್ತೇವೆ ಅದೇ ರೂಪಕ್ಕೆ. ತಮಾಷೆ ಅಂದ್ರೆ ಹೌದು. ನೋಡಿ, ಅರ್ಜುನ ಮಹಾಪ್ರಸ್ಥಾನ ನಡೆಯುತ್ತೆ ಪಾಂಡವರದ್ದು. ಕೃಷ್ಣರಿಲ್ಲ, ಇನ್ನು ನಮಗಿದು ಬೇಡ ಅಂತ ಹೇಳಿ ಅಭಿಮನ್ಯುವಿನ ಮಗನಾದಂತಹ ಪರೀಕ್ಷಿತ್ ಕರೆದು ಆ ಮೊಮ್ಮಗನಿಗೆ ಪಟ್ಟಾಭಿಷೇಕ ಮಾಡಿ ಹೊರಡುತ್ತಾರೆ. ಹೊರಡುವಾಗ ದ್ರೌಪದಿ ಮೊದಲು ತೀರ್ಕೋತಾಳೆ. ನಂತರ ಸಹದೇವ, ನಕುಲ, ಆಮೇಲೆ ಅರ್ಜುನ ಸತ್ತು ಒಂದು ವಿಚಿತ್ರ ನೋಡಿ. ದ್ರೋಣಾಚಾರ್ಯರು ತೀರ್ಕೊಂಡು ಮತ್ತೆ ಹುಟ್ಟು ಬರೋಲ್ಲ. ಹೌದು, ಧರ್ಮರಾಯರು ಮತ್ತೆ ಹುಟ್ಟು ಬರೋಲ್ಲ. ನಕುಲ ಸಹದೇವರು ಹುಟ್ಟು ಬರೋಲ್ಲ, ದ್ರೌಪದಿಯು ಹುಟ್ಟಿ ಬರೋಲ್ಲ. ಆದರೆ ಅರ್ಜುನ ಹುಟ್ಟಿ ಬರ್ತಾನೆ. ಅದೊಂದು ಅಂಶವಾಗಿ. ಯಾಕೆ ಗೊತ್ತಾ, ಅವನ ಮನಸ್ಸಿನಲ್ಲಿ ಒಂದು ಕೂತು ಬಿಟ್ಟಿರುತ್ತೆ. ಹಿಂಗಾಗ್ಬಿಡ್ತಾನೆ, ನಾನು ಯಾರು, ಗಾಂಡೀವಿ, ಪಾರ್ಥಿವ, ಕಿರೀಟಿ, ಏನೇನೋ ಅಂಥವನು ನಾನು. ಶ್ರೀಕೃಷ್ಣರ ಪರಮ ಭಕ್ತ ನಾನು, ಪರಮ ಅನುಯಾಯಿ ನಾನು, ಶಿವಭಕ್ತ ನಾನು. ಆದರೆ ಒಬ್ಬ ಸಾಮಾನ್ಯ ಕಿರಾತಕರಿಂದ ಹೊಡೆಸ್ಕೋಬಿಟ್ಟೆ ಅಂತೇಳಿ ಕಿರಾತಕನಾಗೆ ಹೊಡ್ತಾನೆ. ಆ ಒಂದು ಇದರಲ್ಲೇ ಹುಡ್ತಾನೆ ಅರ್ಜುನ.
ಇದನ್ನ ನಾನು ಹೇಳಿದ್ದಲ್ಲ, ನಮ್ಮ ವೈದಿಕ ಹೇಳಿದ ದೂರ್ಜಟಿಯ ಆ ಒಂದು ಕಾಳಹಸ್ತಿ ಶತಕದಲ್ಲಿದೆ. ಬೇಡರ ಕಣ್ಣಪ್ಪನಾಗಿ ಹುಟ್ಟಿದಂಥವನೇ ಅರ್ಜುನ ಅಂತ. ಕಾರಣ ಏನ್ ಗೊತ್ತಾ? ಈ ಕೃಷ್ಣರ ಮಹಾಪ್ರಸ್ಥಾನ ಆದಾಗ ಹೋಗ್ಬಿಟ್ಟು ಅವ್ರ ಮನೆಯವರು, ಕುಟುಂಬದವರು, ಕುಲಬಾಂಧವ್ರನ್ನ ಕರ್ಕೊಂಡು ಬರ್ಬೇಕಾದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯ ಕಿರಾತಕರು ಅಡ್ಡ ಹಾಕಿ ಹೊಡೆದಾಕ್ಬಿಡ್ತಾರೆ. ಹೊಡೆದಾಕಿ ತುಂಬಾ ಚೆನ್ನಾಗಿರೋ ಹೆಣ್ಮಕ್ಳು, ಗಟ್ಟಿಗಿರೋರ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ವಯಸ್ಸಾದವ್ರನ್ನ ಎಳ್ಕೊಂಡು ಬಂದ್ ಸೇರ್ತಾನೆ. ಹಂಗಿಂಗ್ ಬಡ್ದಿರಲ್ಲ ಅವ್ರು, ಹುಚ್ಚುನಾಯಿ ಹೊಡೆದಾಕ್ಬಿಟ್ಟಿರ್ತಾರೆ. ಅವನು ಗಾಂಡೀವ ಇಟ್ಕೊಂಡು ನಿಂತ ಅಂದ್ರೆ ಸೋಲಿಲ್ಲ ಅನ್ನತಕ್ಕಂಥದ್ದು. ಆಮೇಲೆ ಅವನಿಗೆ ಅಕ್ಷಯ ಬತ್ತಳಿಕೆ ಬೇರೆ ಇರುತ್ತೆ. ಅದ್ರಲ್ಲಿ ಬಾಣಗಳು ತೆಗೆದು ಬಿಡ್ತಾ ಇದ್ರೆ ಅದು ಖಾಲಿ ಆಗೋದೇ ಇಲ್ಲ, ಮತ್ತೆ 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 ಬರ್ತಾ ಇರುತ್ತೆ. ನೆನಪಿಟ್ಕೊಳ್ಳಿ, ಅಂತ ಒಂದು ಅರ್ಜುನನನ್ನ ಸಾಮಾನ್ಯ ಕಾಡಿನ ಕಿರಾತಕರು, ಬೇಟೆಗಾರರು ಹೊಡೆದು ಬಿಸಾಕ್ತಾರೆ. ಅವನಿಗೆ ಅವನ ಅಹಂಗದು ಪೆಟ್ಟೊಡಿಯುತ್ತೆ. ನನ್ನನ್ನ ಹಿಂಗ್ ಹೊಡೆದಾಕ್ಬಿಟ್ರಲ್ಲ, ನನ್ನನ್ನ ನಾನ್ಯಾರು. ಅದಷ್ಟೇ ಅಲ್ಲ, ಒಮ್ಮೆ ಆತ ಇಂದ್ರಕೀಲ ಪರ್ವತದಲ್ಲಿ ತಪಸ್ಸಿಗೆ ಹೋದಾಗ, ಈ 12 ವರ್ಷ ವನವಾಸದಲ್ಲಿ ಇರ್ತಾರಲ್ವಾ, ಆಗ ಅರ್ಜುನ ಶಕ್ತಿಯನ್ನ ಸಂಪಾದಿಸ್ಲಿಕ್ಕೆ ಧರ್ಮರಾಯರು ಹೇಳ್ತಾರೆ ಹೋಗು ಅಂತ. ಇಂದ್ರಕೀಲಾದ್ರಿ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡುತ್ತಿರಬೇಕಾದ್ರೆ ಈತನ ಶಕ್ತಿಯನ್ನ ತಿಳಿದುಕೊಳ್ಳಲು, ಪರೀಕ್ಷಿಸಲು ಆ ಪರಮಾತ್ಮ, ಪರಮಶಿವ ಒಬ್ಬ ಕಿರಾತಕ ಬೇಡನ ವೇಷದಲ್ಲೇ ಬಂದು ಆತನಿಗೆ ತೊಂದರೆ ಮಾಡ್ತಾನೆ. ಇವನು ಯಾರು ಕಿರಾತಕ? ನಾನು ಯಾರು ಗೊತ್ತಾ? ಇಂದ್ರನ ವಂಶ, ಪಾರ್ಥ ನಾನು ಅನ್ನೋ ಒಂದು ಅಹಂನಿಂದ ಮಹಾಶಿವನ ಜೊತೆ ಯುದ್ಧ ಮಾಡ್ತಾನೆ. ಎಷ್ಟು ಮಾಡಿದ್ರು ಕಡೆಗೆ ತನ್ನ ಗಾಂಡೀವ ಧನಸ್ಸಿನಿಂದ ತಗೊಂಡು ಹೊಡೆದೇ ಬಿಡ್ತಾನೆ. ಭಗವಂತ ಅನ್ನೋದು ಕೂಡ ಅವನಿಗೆ ಆಲೋಚನೆ ಹೊಡಿಯಲ್ಲ. ನನ್ನ ಈ ಶಕ್ತಿಯನ್ನ ಅಣು ಹೊಡಿತಿದ್ದಾರೆ ಅಂದ್ರೆ ಇದು ಯಾವುದು ಮಹತ್ ಶಕ್ತಿ. ಇದನ್ನ ಭೀಮಸೇನರು ಮಾಡ್ತಾರೆ. ಆ ಒಂದು ಸೌಗಂಧಿಕ ಪುಷ್ಪವನ್ನ ತೆಗೆದುಕೊಂಡು ಬರಲು ಹೋದಾಗ ಅಲ್ಲಿ ವಯಸ್ಸಾದ ಕೋತಿಯ ರೂಪದಲ್ಲಿ ಹನುಮರು ಬಾಲ ಅಡ್ಡ ಹಾಕಿ ಮಲಗಿರ್ತಾರೆ. ನೋಡಿ, ಅಲ್ಲೊಂದು ಎಷ್ಟು ಚೆನ್ನಾಗಿ ವೈದಿಕ ತೋರಿಸ್ಕೊಡ್ತಾರೆ ಅಂದ್ರೆ, ಮಲಗಿರುವವರನ್ನ ದಾಟಬಾರದು. ಹೌದು, ದಾಟೋ ಅಧಿಕಾರ ಇಲ್ಲ. ಅಲ್ಲಿ ಮಲಗಿರುತ್ತೆ ಒಂದು ಕೋತಿ. ಅಯ್ಯ, ನಾನು ಎಲ್ಲೋ ಹೋಗ್ತಿದ್ದೀನಿ, ಎದ್ದೋಳಯ್ಯ ಅಜ್ಜ ಅಜ್ಜ ಅಂತ. ಅಯ್ಯೋ, ನೀನ್ ಬೇರೆ ಅಜ್ಜ ಅಂತೀಯಪ್ಪ, ನಾನು ಸುಸ್ತಾಗಿ ಮಲಗ್ಬಿಟ್ಟಿದ್, ನನ್ ಕೈಯಲ್ಲಿ ಆಗೋಲ್ಲ, ಕದಲಿಕ್ಕೆ ಆಗೋದಿಲ್ಲಪ್ಪ, ನನ್ಗೇನು ಆಗ್ತಿಲ್ಲ, ನೀನೇ ಅದನ್ನ. ಹೇಯ್ ಕೋತಿ, ಮುದಿ ಕೋತಿ, ಯಾರು ಅನ್ಕೊಂಡಿದ್ಯಾ ನನ್ನನ್ನ? ಪಾಂಡವರಲ್ಲಿ ಮಹಾಬಲಶಾಲಿ ವಾಯುಪುತ್ರ ನಾನು, ಭೀಮಸೇನ. ನೀನು ಬಂದ್ರೆ ನಾನು ಎತ್ತಬೇಕಾಯ್ತು ಅಂತಾನೆ. ಇಲ್ಲಯ್ಯ, ಮುದುಕ ಅಂದಲ್ಲಯ್ಯ, ನನ್ನ ಕೈಯಲ್ಲಿ ನನಗೇ ಆಗ್ತಿಲ್ಲಯ್ಯ ಅಂತ ಗಡಗಡ ತುಂಬಾ ವಯಸ್ಸಾದ ಮುದುಕನ ರೂಪದಲ್ಲಿ ಹನುಮ ಮಹಾಪ್ರಣವ ಶಕ್ತಿ ಮಲಗ್ಬಿಟ್ಟಿರುತ್ತೆ. ಬೇಕು ಅಂತ ಪರೀಕ್ಷೆ ಮಾಡ್ಲಿಕ್ಕೆ. ಸರಿ ಆಯ್ತು, ಇದೇನು ಅಂತೇಳಿ ಅಲ್ಲಿ ಬಿದ್ದಿದ್ ಒಂದು ಕಡ್ಡಿನ ತಗೊಂಡು ಬಾಲನ್ ಕದಲ್ಸೋಕ್ ಹೋಗ್ತಾನೆ. ಅಲ್ಲ, ಏನೋ ಇದು ಅಂತ ಹೇಳ್ಬೇಕು, ಗದೆಲಿ ಹಿಂಗಂತಾನೆ. ಪೂರ್ತಿ ಬಲ. ಏನು ಮಾಡಿದ್ರು ಬಾಲ ಕದಲ್ತಿಲ್ಲ. ಏನೋ ಇದು ಅಂತೇಳಿ ಗದೆನ್ ಪಕ್ಕಕ್ಕಿಟ್ಟು ಕೈಯಲ್ಲೇ ಎತ್ತಕ್ ಹೋಗ್ತಾನೆ. ಎಂತದು ಮಾಡಿದ್ರು ಆಗೋಲ್ಲ. ಏನಿದು, ಇದು ಯಾವುದೋ ಶಕ್ತಿ ಇರಬೇಕು. ನೋಡಿ, ಭೀಮಸೇನರು ಅಲ್ಲಿ ಮಾತಾಡ್ತಾರೆ, ಅದ್ಭುತವಾಗಿ ಮಾತಾಡ್ತಾರೆ ಆ ಕಪಿಶ್ರೇಷ್ಠನ ಹತ್ರ. ನನಗೆ ಯಾಕೋ ನಿಮ್ಮನ್ನ ನೋಡ್ತಿದ್ರೆ ಸಾಮಾನ್ಯರಲ್ಲ ಅನ್ನಿಸ್ತದೆ. ನನಗೆ ಗೊತ್ತಿದ್ರೆ ನಮ್ಮ ಅಜ್ಜ ಕೇಳ್ಪಟ್ಟಿದ್ದೆ, ಮಹಾಕಪಿಶ್ರೇಷ್ಠ ರಾಮರ ಕಾರ್ಯದಲ್ಲಿ ಸೇವೆ ಮಾಡಿದಂತ ಹನುಮರಿರಬೇಕು ನೀವು, ಇಲ್ಲವೇ ಅವರ ವಂಶದಲ್ಲಿ ಹುಟ್ಟಿರತಕ್ಕಂಥ ಮಹಾಕಪಿಶ್ರೇಷ್ಠ ಇರಬೇಕು, ಇಲ್ಲ ಯಾರೋ ದೇವತಾ ಪುರುಷ ಇರಬೇಕು. ಇಲ್ಲದಿದ್ರೂ ನಿಮ್ಮನ್ನ ಕದಲಿಸದಲಾರದಷ್ಟು ಶಕ್ತಿ ಸಾಧ್ಯವೇ ಇಲ್ಲ. ತಾವು ದಯಮಾಡಿ ಕ್ಷಮಿಸ್ಬೇಕು, ನನ್ನ ತಪ್ಪನ್ನ ಹೊಟ್ಟೆಗೆ ಹಾಕೋಬೇಕು, ದೊಡ್ಡವರು ಅಂತ ಹಿಂಗ್ ಬಾಯಿ ನಿಲ್ತಾನೆ. ಆಗ ನಿಜವಾದ ಸ್ವರೂಪವನ್ನ ಹನುಮರು ತೋರಿಸ್ತಾರೆ. ನೋಡಿ, ಗೊತ್ತಾಗ್ಬಿಡ್ತು. ತುಂಬಾ ಜನ ಗೊತ್ತಿಲ್ಲ ಭೀಮಸೇನರ ಬಗ್ಗೆ, ಇನ್ನೊಂದ್ ದಿನ ಹೇಳ್ತೇನೆ.
ಮಹಾವಾಗ್ಮಿ, ಮಹಾಜ್ಞಾನಿ, ವೇದಾಂಗ ಪಾರಂಗತ. ಇಡೀ ಒಂದು ಮಹಾಭಾರತದಲ್ಲಿ ಅತ್ಯಂತ ಹೆಚ್ಚು ಯಜ್ಞ ಯಾಗಗಳನ್ನ ಮಾಡಿದಂತಹ ಒಂದು ದೊಡ್ಡ ಪುರುಷ ಅಂದ್ರೆ ಭೀಮಸೇನ ಮಹಾರಾಜರು. ನೆನಪಿಟ್ಕೊಳ್ಳಿ, ತುಂಬಾ ಜನಕ್ಕೆ ಗೊತ್ತಿಲ್ಲ ಅವ್ರ ಬಗ್ಗೆ. ಬಕಾಸುರ, ತಿನ್ನೋದು, ನಿದ್ದೆ ಮಾಡೋದು, ಕುಸ್ತಿ, ಖಂಡ ಬೆಳೆಸ್ಕೊಂಡಿದ್ದ, ಅಹಂಕಾರ, ಅಲ್ಲವೇ ಅಲ್ಲ ನನ್ನ ಪುರುಷೋತ್ತಮ ಆತ. ಅಷ್ಟಿಲ್ಲ ಅಂದಿದ್ರೆ ಆ ಪುಣ್ಯ ಪುರುಷೋತ್ತಮರ ಅಂಶದಲ್ಲೇ ಮಧ್ವಾಚಾರ್ಯರು, ಆ ವಾಯು ಅಂಶದಲ್ಲೇ ಭೀಮಸೇನರ ಆ ಒಂದು ಸಾಕ್ಷಾತ್ ಸ್ವರೂಪ, ಅಣಿಮಾದಿ ಸಿದ್ಧಿಗಳನ್ನ ಪಡೆದಂತ ಆ ಪ್ರಣವ ಶಕ್ತಿ, ಉಡುಪಿ ಕೃಷ್ಣರನ್ನ ನಮಗೆ ಜಗತ್ತಿಗೆ ತೋರಿಸಿಕೊಟ್ಟಂತವರು, ಅಷ್ಟಮಠ ಸ್ವರೂಪಗಳನ್ನ ಸ್ಥಾಪಿಸಿ ನಮಗೆ ದಾರಿ ತೋರಿಸಿಕೊಟ್ಟಂತ ರೂಪದಲ್ಲಿ ಸಾಮಾನ್ಯದ ಮಾತೆ ಮಕ್ಕಳೇ. ಅದು ಭೀಮಸೇನರ ಒಂದು ಆಲೋಚನಾ ಶಕ್ತಿ. ನನಗೆ ಮೀರಿದಿದೆ ಅಂದ್ರೆ ಶರಣಾಗತಿ. ಓಹೋ, ಇದು ಅಂತಿಂತ ಶಕ್ತಿ ಅಲ್ಲ, ಇದು ಯಾವುದು ಮಹಾದೇವತಾ ಶಕ್ತಿ, ಗಂಧರ್ವ ಶಕ್ತಿ, ಜ್ಞಾನ ಶಕ್ತಿ, ಕಪಿಶ್ರೇಷ್ಠ ಶಕ್ತಿ. ತಾವು ನನ್ನ ಅಚ್ಚನಿರಬೇಕು ನೋಡಿ. ಅದಕ್ಕೆ ಭೀಮಸೇನರು ಪ್ರತ್ಯಕ್ಷ. ಈ ಪುಣ್ಯಾತ್ಮ ಅರ್ಜುನ, ನೆನಪಿಟ್ಟುಕೊಳ್ಳಿ, ಕಿರಾತಕನ ಜೊತೆಲಿ ಆಡ್ತಾ ಅವನ ಅಹಂ, ನಾನು ಈ ಕಿರಾತಕನ ಹತ್ರನ ಅನ್ನತಕ್ಕಂಥದ್ದು ಗಾಂಡಿವದೆಲ್ಲ ಹೊಡೆದು ಬಿಡ್ತಾನೆ. ಕಡೆಗೆ ಪರಮಶಿವ ಪ್ರಸನ್ನನಾಗಿ ನಿಜ ಸ್ವರೂಪ ತೋರಿಸಿ, ನಿನಗೇನ್ ಬೇಕು ಅಂದ್ರೆ ಮೋಕ್ಷ ಜ್ಞಾನ ಕೇಳದೆ, ಪುಣ್ಯಾತ್ಮ ಕೇಳೋದೇನು ಗೊತ್ತರ, ಪಾಶುಪತಾಸ್ತ್ರ. ಅವನಲ್ಲಿರತಕ್ಕಂತ ಒಂದು ಅಹಂಭಾವ, ಅಹಂ ನೋಡಿ, ನಾವು ಅದೇ ಮಾಡೋದು. ಯಾವಾಗ ಏನ್ ಕೇಳಬೇಕು, ಯಾವ್ದನ್ನ ಪಡ್ಕೊಂಡು ಬರ್ಬೇಕು ಅಂತ ನೋಡಿ, ಅದಕ್ಕೆ ಆಯ್ತು ತಥಾಸ್ತು. ಅದಕ್ಕೆ ಕಿರಾತಕ ಸ್ವರೂಪ ಅವನಲ್ಲಿತ್ತಲ್ಲ, ನಾನು ಯಾರಿಗೂ ಸೋಲಬಾರದು. ಕಡೆಗೂ ಕಿರಾತಕರ ಹತ್ರನೇ ಓಡಿಸ್ಕೊಂಡ, ಆ ಕುರುಗಲ್ಲೇ ಜೀವ ಬಿಡ್ತಾನೆ, ಕಿರಾತಕನಾಗಿ ಹೊಡ್ತಾನೆ. ತುಂಬಾ ಜನ ಹೇಳ್ತಿರ್ತಾರೆ, ಅಯ್ಯೋ ನಮ್ದು ಯಾನೋ ಗುರುಗಳು, ನಾನೇನು ತಪ್ಪು ಮಾಡಿಲ್ಲ. ಹೌದು. ನಾವು ಯಾರಿಗೂ ಮೋಸ ಮಾಡಿಲ್ಲ. ಹೌದು. ಯಾರ್ದು ಅನ್ನ ಕಿತ್ತು ತಿಂದಿಲ್ಲ. ಹೌದು. ಈ ಜನ್ಮಕ್ಕೆ ಕಿತ್ತು ತಿಂತಾ ಇದೆ, ಹೋಗ್ತಿದೆ ಅಂದ್ರೆ ನಾವು ಯಾವ ಜನ್ಮದ ಕರ್ಮದ ಗಂಟು ನಮ್ಮನ್ನ ತಡೆದು ಬಡದು ನಿಲ್ಲಿಸಿಟ್ಟಿದೆ. ಇದು ಸತ್ಯ. ನಿಂದಿಸೋದು ನಾವು. ಮೊನ್ನೆ ಯಾರೋ ಮದುವೆ ಪತ್ರಿಕೆ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದಾರೆ, ಚೌಲ್ಟ್ರಿ ಬುಕ್ ಮಾಡ್ಬಿಟ್ಟಿದ್ದಾರೆ, ಎಲ್ಲ ಆಗ್ಬಿಟ್ಟಿದೆ. ಇನ್ನೊಂದು 15 ದಿನದಲ್ಲಿ ಮದುವೆ. ಈ ಫೆಬ್ರವರಿ 14-15 ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಓಡ್ ಬಂದ್ಬಿಟ್ಟಿದ್ದಾರೆ. ತಕ್ಷಣ ನಿನಗ್ ಸಮ್ಮತವಾ? ನೀನ್ ಇಲ್ಲಿಗೆ ಬರಬೇಕಾದಾಗಲೇ ಕಂಪಿಸಿ ಒದ್ದಾಡಿ ಗಾಬರಿಲಿ ಕಣ್ಣೀರ್ ಹಾಕೊಂಡೇ ಬಂದಿದ್ದೀಯ ಅಂತ. 39 ವರ್ಷದ ಹುಡುಗ. ಹೌದು ಗುರುಗಳಂತ ಕಣ್ ತುಂಬಾ ನೀರು ಒದ್ದಾಡ್ದ. ಈ ಮದುವೆಲಿ ಒಂದು ಏನೋ ಗಂಟಿದೆ, ನಿನಗೆ ಯಾಕೋ ತೃಪ್ತಿ ಇಲ್ಲ, ಯಾರೋ ಏನೋ ಹೇಳಿದ್ದಾರೆ, ನಿನಗೆ ಸಮ್ಮತಿ ಏನಾ ಅಂದ್ರೆ, ಇಲ್ಲ ನೀವು ಹೇಳಿದ್ರೆ. ಪೂರ್ತಿ ಹೇಳ್ತಿಲ್ಲ, ಇಲ್ಲ ನೀವು ಹೇಳಿದ್ರೆ. ಇಲ್ಲಪ್ಪ, ಇಲ್ಲಿ ಇಲ್ಲ. ನಿನಗ್ ಸಮ್ಮತಿ ಇದ್ರೆ, ಮಾತಾಡಿದ್ರೆ, ಮನೆಯವರೆಲ್ಲ ಒಪ್ಪಿದ್ರೆ, ನಿಮ್ದೆಲ್ಲ ಆ ಒಂದು ಕಡಿಮೆ ಅಂದ್ರೂ ಒಂದು 6-7 ನೋಡ್ ಬಂದು 1 ವಾರ 15 ದಿನ ಕೂಡ ಆಗಿಲ್ಲ, ತಟಾತಟ ಅಂತ ಮಾಡ್ತಿದ್ದಾರೆ. ಮದುವೆಗಳು ಹಾಗೆ ಮಾಡೋದು. ಅಂತ ರಾಜ್ಯಭಾರ ಏನ್ ಹೋಗ್ಬಿಟ್ಟಿದೆ, ಅಂತ ರಾಜ್ಯ ಅಧಿಕಾರ ಏನ್ ಕಳ್ಕೊಬಿಟ್ಟಿದ್ದೀರಿ. ರಾತ್ರಿ ಕೆಲವೊಂದು CM ನ ನಿಯೋಜನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಎಷ್ಟೋ ಕೆಲ್ಸಗಳು, 7 ಕೋಟಿ ಜನರಿಗೆ ಉತ್ತರ ಕೊಡ್ತಕ್ಕಂಥದ್ದು. ಅವ್ರಿಗೆಲ್ಲ ನಾವು ನೋಡೋ ಹಾಗಿಲ್ಲ. ಬೇಕೇ ಬೇಕು, ನಮ್ಗೊಂದು ದೊರೆ ಬೇಕು, ಅಲ್ಲೊಂದು ಸ್ಥಾನದ ಅಧಿಕಾರಿ ಬೇಕು. ಆಗೋದಿಲ್ಲ. ಎಸ್, ಇಮಿಡಿಯೇಟ್ಲಿ ರಿಕ್ರೂಟೆಡ್, ಅಪಾಯಿಂಟೆಡ್, ಇದೆಲ್ಲ ಬೇಕು. ಅಲ್ಲೊಂದು ಡಾಕ್ಟರ್ ಬೇಕು, ಪುಣ್ಯಾತ್ಮರು ನಮಗ್ ಬೇಕು. ಡಾಕ್ಟರ್ ಮಂಜುನಾಥ್ ಅಂತ ಅವ್ರು ಬೇಕು ನಮಗಿನ್ನು. ಹೌದು, ಇವತ್ತು 5 ಲಕ್ಷದಿಂದ 150 ಕೋಟಿಯವರೆಗೂ ಆರೋಗ್ಯ ನಿಧಿಯ ವ್ಯವಸ್ಥೆ ಮಾಡಿ, ಅಯ್ಯೋ ನಡೆದಾಡೋ ದಂತಕತೆ. ನಿಜವಾಗ್ಲೂ ಹೇಳ್ತಾನೆ, ಅವ್ರಿಗೆ ಕೊಡ್ಬೇಕು ಪದ್ಮಶ್ರೀ, ಪದ್ಮಭೂಷಣ, ಹೌದು ಪದ್ಮವಿಭೂಷಣ. ಎಷ್ಟು ಜನರ ಹೃದಯ ಇವತ್ತು ನಮಗೆ ಗೊತ್ತಿಲ್ಲ. ನೋಡಿ, ತುಂಬಾ ದೊಡ್ಡ ಕೆಲಸಗಳು ಮಾಡುವಾಗ ಎಲ್ಲರನ್ನು ಮೆಚ್ಚಿಸ್ಲಿಕ್ಕಾಗಲ್ಲ. ತುಂಬಾ ಜನ ಹುಡುಕೋದೇ ತಪ್ಪುಗಳನ್ನ. 10 ಬಾರಿ ಒಂದು ತಪ್ಪನ್ನು ಹೇಳ್ತಿದ್ರೆ ಅದೇ ಸತ್ಯ ಆಗ್ಬಿಡುತ್ತೆ. ಅವರನ್ನೂ ಬಿಟ್ಟಿಲ್ಲ, ಕೆಲವರು ಇದ್ದಾರೆ. ಆದ್ರೂ ಆ ಪುಣ್ಯಾತ್ಮ ನೋಡಿ, ಇದನ್ನ ಹೇಳೋದು, ಅವತಾರ ಪುರುಷರು, ಕೋಟಿಗೊಬ್ಬರು, ಕಾರಣೀ ಜನ್ಮರು. ಎಷ್ಟು ಜನ ಅಂಥದ್ದು ಎಂತೆಂಥದ್ದು ದೋಚಿದ್ದಾರೆ ಮಕ್ಕಳೇ, ನಿಮ್ಗೆ ಗೊತ್ತಿಲ್ಲ. ಕೊರೋನಾ ಟೈಮ್ನಲ್ಲಂತೂ ಕೇಳಲೇಬೇಡಿ.
ಒಂದು ಪೇಷಂಟ್ ಬಿಟ್ಟಿಲ್ಲ, ಏನೇನೋ ಮಾಡಿಟ್ಬಿಟ್ಟಿದ್ದಾರೆ. ತೋರಿಸಿ ಇವತ್ತಿನವರೆಗೂ ಅವರ ಮೇಲೆ ಒಂದು ಕಪ್ಪು ಚುಕ್ಕೆ ಇದಾರೆ, ಅದಕ್ಕೂ ಹುಡುಕುವಂತ ವ್ಯಕ್ತಿಗಳು ನಮಗೆ ಬೇಕು. ನಿಜವಾದ ಆರೋಗ್ಯ ಸಚಿವರು ಅವರನ್ನು ಮಾಡಬೇಕು. ಒಂದು MLC ಪೋಸ್ಟ್ ಆದ್ರೂ ಕ್ರಿಯೇಟ್ ಮಾಡಿಬಿಟ್ಟು ಜಾತಿ, ಕುಲ, ಪಕ್ಷ ಭೇದ ಮರೆತು ಅವ್ರಿಗೆ ಆ ಸ್ಥಾನ ಕೊಡಬೇಕು. ಗ್ಯಾರಂಟಿ ಹೇಳ್ತೇನೆ, ಪ್ರತಿ ಜಿಲ್ಲೆಲೂ ಒಂದು ಜಯದೇವ ಮಾಡಿಬಿಡ್ತಾರೆ. ಅವರಿಗೆ ಅಂತ ಒಂದು 10,000 ಕೋಟಿ ಫಂಡ್ ಎತ್ತಿಟ್ಬಿಟ್ರೆ ಈಸ್ ಎ ವಿಷನರಿ. ಅವರು ಜಯದೇವ ಆಸ್ಪತ್ರೆಗೆ ಬಂದಾಗ ಯಾವ ರೀತಿ ಇತ್ತು, ಇವತ್ತು ಅದೊಂದು ಸತ್ಯ ಹೇಳ್ತೇನೆ ದೇವಸ್ಥಾನ ಆಗ್ಬಿಟ್ಟಿದೆ. ಅಲ್ಲಿ ಹೋಗ್ಬೇಕು ನಾವು ಆ ದೇವರನ್ನು ನೋಡ್ಲಿಕ್ಕೆ. ನಾವು ಹೇಳ್ತೇವೆ ಯಾರ್ಯಾರು ಇದ್ದಾರೆ, ಇನ್ನೊಂದಿದ್ದಾರೆ ಅಂತ. ನಾನು ಕಣ್ಣಾರೆ ನೋಡಿದ್ದಾನೆ ಅವ್ರನ್ನ. ನನ್ನ ಅದೃಷ್ಟ, ಅವ್ರಿಗೆ ನನ್ನ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ನಾನು ನೋಡಿದ್ದಾನೆ. ನನಗೇನೇನೋ ಟೆಸ್ಟ್ಗಳು ಮಾಡಿ ಪರ್ಫೆಕ್ಟ್ ಪುಣ್ಯಾತ್ಮರು ಇದ್ದಾರೆ ನಿಮ್ಮ ನಡುವೆ. ನೋಡಿ, ಇದು ಜನ್ಮ ಅಂದ್ರೆ. ನಾನು ಜನಗಳ ನಡುವೆ ಇರ್ತೇನೆ ಸಾಕು. ನೋಡಿ, ಅವರಲ್ಲೂ ರಾಜಕೀಯದ ಒಂದು ಇದನ್ನ ಕೆಲವರು ತುಂಬ ಇಲ್ಲ, ಅವರು ರಾಜಕೀಯ ಸ್ಥಾನಕ್ಕೆ ಮೀರಿದಂತ ವ್ಯಕ್ತಿತ್ವ. ಇದು ಯಾವ ಜನ್ಮದ ಸಂಕಲ್ಪ? ಎಲ್ರಿಗೂ ಯಾಕೆ ಬರೋದಿಲ್ಲ? ಯಾಕೆ ಆ ರೀತಿ ಆಲೋಚನೆ ಬರೋದಿಲ್ಲ? ಯಾಕೆ ಯಾವಾಗ್ಲೂ ಸಿಹಿ ತುಂಬಿತ್ತು? ಯಾಕೆ ಯಾವಾಗ್ಲೂ ನಿಜವಾದ ಜನಪರ ಸೇವರು, ದೇವರು? ನಾವು ಪ್ರತಿಯೊಬ್ರು ನಮ್ಮ ಮನೆಯಲ್ಲಿ ಯಾರ್ಯಾರ್ದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೇವೆ, ಧೂಪ ಹಾಕ್ತೇವೆ. ಈ ಪುಣ್ಯಾತ್ಮ ಅವ್ರ ಕೈಗೆ ವರ್ಷಕ್ಕೆ 10,000 ಕೊಟ್ಬಿಟ್ಟು ಅವರನ್ನೇ ಆರೋಗ್ಯ ಸಚಿವರನ್ನು ಮಾಡ್ಬಿಟ್ಟು ಜಿಲ್ಲೆನಲ್ಲಿ ಡಯಾಲಿಸಿಸ್ ಸೆಂಟರ್ ತಗೊಳ್ಳಿ, ಅವ್ರು ಫುಲ್ ಪವರ್ ಕೊಟ್ಬಿಡ್ಬೇಕು. ಅವ್ರ ಒಂದು ಟೀಮ್. ನಾನು ಹೇಳ್ತೇನಲ್ವಾ, ಈಸ್ ದ ಮ್ಯಾಜಿಕ್ ಮ್ಯಾನ್. ನನಗಂತೂ ಗರ್ವದಿಂದ ಹೇಳ್ತಾನೆ, ಅಂಥವ್ರು ಓಡಾಡಿದಂಥ ಜಾಗದಲ್ಲಿ ನಾವು ಓಡಾಡಿದ್ದೇವೆ, ಇದ್ದೇವೆ. ಅಂಥವ್ರ ಕೈಯಲ್ಲಿ ನಾವು ಮುಟ್ಟಿಸ್ಕೊಂಡು ಒಂದು ಟ್ರೀಟ್ಮೆಂಟ್ ತಗೊಂಡಿದ್ದೇವೆ. ಇದೆ, ಎಲ್ರಿಗೂ ಆಗೋಲ್ಲ. ಯಾಕಂದ್ರೆ ಪೂರ್ವ ಜನ್ಮದ ಸುಕೃತ ಫಲ. ನೋಡಿ, ಅಂತ ಒಂದು ವಿವೇಕ ಅಂಥದ್ದೇ ಸ್ಥಾನಕ್ಕೆ ಬೇರೆಯವರು ಬಂದಿದ್ದಾರೆ. ಯಾಕೆ ನಾವು ಅವ್ರ ಬಗ್ಗೆ ಮಾತಾಡೋಲ್ಲ? ಯಾಕಂತದೊಂದು ಕಾಣಿಸ್ತಲೇ ಇಲ್ಲ? ಪೂರ್ವಜನ್ಮ ಸುಕೃತವಾದಂತ ಆಲೋಚನಾ ನೋಡಿ. ಅದೇ ಕಿರಾತಕದ ಬಡಸ್ಕೊಂಡೆ, ನಾವು ಹೊಡೆಸ್ಕೊಂಡೆ. ಆ ಕರ್ಮ ಬಿಡಲಿಲ್ಲ ಅರ್ಜುನನನ್ನ. ಮತ್ತೆ ಬೇಡರ ಕಣ್ಣಪ್ಪನಾಗಿ ಹುಟ್ಟು ಹಾಕಿ ಮಾಡ್ತೀವಿ. ಅಹಂಕಾರವೆಲ್ಲ ತ್ಯಜಿಸಿ ನೀನೇ ಪರಮಶಿವಂತ. ಆ ಪರಶಿವನಲ್ಲೇ ಆಳ್ವಾರುಗಳಲ್ಲಿಯೇ ಅತ್ಯಂತ ದೊಡ್ಡ ಹೆಸರು. ಇವತ್ತಿಗೂ ತಮಿಳುನಾಡಿನ ಸಂಪ್ರದಾಯ, ತೆಲುಗು ನಾಡಿನ ಸಂಪ್ರದಾಯದಲ್ಲಿ ಕಣ್ಣಪ್ಪನಿಗೆ ತುಂಬಾ ದೊಡ್ಡದಾದಂತ ಸ್ಥಾನವಿದೆ. ತುಂಬಾ ದೊಡ್ಡದಾದಂತ ಗುರುಸ್ಥಾನವಿದೆ. ನೆನಪಿಟ್ಕೊಳ್ಳಿ, ಅಲ್ಲಿ ಜಾತಿ ಮಾತಿಲ್ಲ. ಹೌದು, ನೀವು ಆಳ್ವಾರ್ ಪರಂಪರೆಯಲ್ಲಿ ನೋಡಿದ್ರೆ ಒಬ್ಬೊಬ್ಬರದೊಂದೊಂದು ವೈಶಿಷ್ಟ್ಯತೆ ಇದೆ. ಅಂಥದ್ರಲ್ಲಿ ಏಕಮೇವ ದ್ವಿತೀಯರಾಗಿ ನಿಂತಿರತಕ್ಕಂಥದ್ದು ಅರ್ಜುನ. ಈ ತರ ಕಿರಾತಕನಾದ ಮೇಲೆ ನೋಡಿ, ಅರ್ಜುನನ ಪೂಜೆ ಇಲ್ಲ. ಭೀಮಸೇನರು ಮಧ್ವಾಚಾರ್ಯರಾಗಿ ಬಂದ ಮೇಲೆ. ಆದರೆ ನಮ್ಮ ದ್ರೌಪದಮ್ಮನಿಗಿದೆ, ಕರಗ ಎತ್ತುತ್ತೀವಿ. ಧರ್ಮರಾಯರ ದೇವಸ್ಥಾನ ಪೂಜೆ ಇದೆ, ನಕುಲ ಸಹದೇವರಿಗಿಲ್ಲ. ಇಲ್ಲಿ ನೋಡಿ, ಅರ್ಜುನನಿಗೆ ಕರ್ಣನ ಆ ಒಂದು ಕಿರಾತಕ ಕಣ್ಣಪ್ಪ. ಯಾಕೆ ಹೇಳಿ, ಹಿಂದಿನ ಜನ್ಮದ ಆ ಒಂದು ಸುಗುಳು ಬಂತು ನೋಡಿ. ಅದು ಇಟ್ಕೊಂಡು ಕಿರಾತಕ ಹೊಡೆದು ಬಿಟ್ಟು ಅಂತ ಅದೇ ರೂಪ ಜನ್ಮ ಎತ್ಕೊಂಡು ಬಂದ. ಅದರಿಂದ ಜಾತಕಗಳು ಮದುವೆ ಮಾಡುವಾಗ ದಯಮಾಡಿ, ನಾ ಹೇಳಿದೆ, ಕಣ್ಣೀರ್ ಹಾಕ್ಬಿಡ್ತೀಯ ಮಗು, ವಾಪಸ್ಸು ಅಕ್ಕ ಹತ್ರ ಮಾತಾಡದೆ ಯಾಕೋ ಇವನಿಗೆ ಕನ್ಫ್ಯೂಷನ್ ಇದೆ, ಗಾಬರಿ ಇದೆ, ಗಲಿಬಿಲಿ ಇದೆ, ಒದ್ದಾಡಿದಲ್ಲಿದ್ದೆ ಅಂತ ಆತುರದ ಮದುವೆ. ಪತ್ರಿಕೆ ಹೊಡೆದ್ಬಿಟ್ಟಿದ್ವಿ, ಇನ್ನೊಂದು 15 ದಿನದಲ್ಲಿ ಮದುವೆ. ತಳ್ಳಾಕಿ ಶುಭ ಕಾರ್ಯಕ್ಕೆ ವಿಘ್ನ. ನಿಜವೇ, ತಳ್ಳಬಾರ್ದು, ನಿಜವೇ. ಆ ಮಗು ಈ ಹುಡುಗ ಮಾತಾಡಿದಾರ, ಸಮಾಧಾನವಾಗಿದಾರ, ಅರ್ಥ ಮಾಡ್ಕೊಂಡಿದಾರ, ಭಾವನೆಗಳು ಹಂಚ್ಕೊಂಡಿದಾರ, ಇಲ್ಲೆಲ್ಲ ಕಂಪಿಸಿ ಕೂತಿದ್ದಾನೆ. ಇಂಥದ್ದೇ ನಡೆಯುತ್ತೆ. ಈ 2 ನಕ್ಷತ್ರಗಳ ಮದುವೆ ಮಾಡುವಾಗ ಒನ್ ಇಸ್ ನನ್ ಅದರ್ ದನ್ ಕೃತಿಕಾ ಅಂಡ್ ಉತ್ತರ ನಕ್ಷತ್ರ. ಅದು ಸಿಂಹರಾಶಿಯದ್ದಾದರೂ ಸರಿ, ಕನ್ಯಾ ರಾಶಿಯ ಉತ್ತರ ಪಾಲ್ಗುಣಿ ನಕ್ಷತ್ರವಾದರೂ ಸರಿ, 2 ಬೆಂಕಿ ನಕ್ಷತ್ರಗಳು. ತಗದ 2 ಸೂರ್ಯರು ಆಕಾಶ ಮಂಡಲದಲ್ಲಿ ಇರಲಿಕ್ಕಾಗುತ್ತ ಮಕ್ಕಳೇ? ಆಗುತ್ತಾ? ಒಂದು ಸೂರ್ಯನ ಶಾಖ ತಟ್ಕೊಳ್ಳೋಕೆ ನಮ್ಮ ಕೈಯಲ್ಲಿ ಆಗೋಲ್ಲ. 2 ಸೂರ್ಯರನ್ನ ತಗೋಬಂದು ಮನೆಯಲ್ಲಿ ಇಟ್ಟರೆ ಏನಾಗಬಹುದು ಯೋಚನೆ ಮಾಡಿ. ಮಾಡಿದ್ದೀರಾ? ಇಲ್ಲ, ಮಾಡ್ಬಿಡೋಣ,
ಗ್ಯಾರಂಟಿ ಹೇಳ್ತೇನೆ. ಅಕಸ್ಮಾತ್ ಹುಡುಗಿ ಕೃತಿಕಾ ಆಯ್ತು ಅಂದ್ರೆ ಗೋವಿಂದ. ಹುಡುಗಿ ಉತ್ತರ ನಕ್ಷತ್ರ ಆಗಿದ್ರು ಸರಿಯೇ, ಅಲ್ಲೊಂದು ಸೂರ್ಯನ ಅಂಶ ಮೊದಲೇ ಸ್ತ್ರೀಯರಿಗೆ ಆ ಸೂರ್ಯನ ಅಂಶ ವಿಪರೀತ ಬಲದಲ್ಲಿರುತ್ತೆ. ಅದಕ್ಕೆ ಅವರಿಗೆ ಸಾಮಾನ್ಯವಾಗಿ ನಾವು ಸೂರ್ಯೋಪಾಸನೆ ಹಾಗೂ ಸೂರ್ಯ ಯಂತ್ರ, ಸೂರ್ಯ ಪೂಜೆ ಈ ತರದ್ದು ಸುದರ್ಶನ ಚಕ್ರದ ಹತ್ರ ಬಿಡೋಲ್ಲ ನಾವು. ಇವತ್ತಿಗೂ ಇದೆ ಶ್ರೀರಂಗಂನಲ್ಲಿ ಸುದರ್ಶನ ಚಕ್ರ ಇದೆ. ದೂರದಲ್ಲೇ ನಿಂತು ನಮಸ್ತೆ ಪ್ರದಕ್ಷಿಣ, ದೂರದಲ್ಲೇ, ಹತ್ತರಕ್ಕೆ ಇಲ್ಲ ಅಂತ. ನೀವು ಜನ್ಮತ ಅಂತದೊಂದು ಶಕ್ತಿಲಿ ಇರ್ಬೇಕಾದ್ರೆ ಇನ್ನೊಂದು ಶಕ್ತಿ ಹೊಡೆದ್ರೆ, ಡಿ ಹೊಡೆದ್ರೆ ಬ್ಲಾಸ್ಟ್ ಆಗುತ್ತೆ, ಹೊಡೆದೋಗುತ್ತೆ. ಬಿಡಿ ಗುರುಗಳ, ಏನೋ ಆಗಲ್ಲ, ಮಾಡಿಬಿಡೋಣ. ಮಕ್ಕಳೇ ಕಣ್ಣೀರ್ ಹಾಕೋದು. ಇವರೂ ಬಗ್ಗಲ್ಲ. ಎಲ್ಲಿದೆ ಬದುಕು? ಹೌದು, ಕೃತಿಕಾ ನಕ್ಷತ್ರ, ಉತ್ತರ ನಕ್ಷತ್ರ ಮದುವೆ ಮಾಡಿದರೆ ನಷ್ಟವಲ್ಲ, ಅದಕ್ಕೆ ಮೀರಿದಂತ ಬಿರುಗಾಳಿ ತಂದಿಟ್ಕೋತೀರಿ. ಇವರು ಬಗ್ಗಲ್ಲ. ಸೂರ್ಯ ಯಾವತ್ತಾದ್ರೂ ಬಗ್ಗಿದ್ದುಂಟ ಮಕ್ಕಳೇ? ನೋಡಿ, ಅಂಥದ್ದೊಂದು ವಿಶೇಷ ಏನ್ ನಡೆಯುತ್ತೆ ಅಂದ್ರೆ, ಆ ನಭೋಮಂಡಲದಲ್ಲಿ ಒಂದು ವಿಚಿತ್ರವಾದಂತ ಈ ಒಂದು ಭಾಗವತದಲ್ಲಿದೆ, ವಿಶೇಷ ಮಹಾಭಾರತದಲ್ಲಿ ಕರ್ಣನ ಸಂಹಾರ ನಡೆಯುತ್ತೆ. ಒಂದು ಹೆಚ್ಚು ಕಡಿಮೆ ಸೂರ್ಯಾಸ್ತಮಾನ ನಮಗೆ ಸಾಮಾನ್ಯವಾಗಿ ನಡೆಯೋದು ಎಷ್ಟೊತ್ತಿಗೆ? 6:15 ಇಲ್ಲ 6:15. ಆದರೆ ಅದು ಹೆಚ್ಚು ಕಡಿಮೆ ಒಂದು 4:04 ಸತ್ತೋಗ್ತಾನೆ. ಸಾಯಿಸ್ತಾರೆ, ಅರ್ಜುನ ಸಾಯಿಸ್ತಾನೆ. ಅದು ಹೇಳ್ತಾನೆ, ಇನ್ನೊಂದು ಸ್ವಲ್ಪ ಯುದ್ಧ ಎಳೆದಾಡ್ಕೊಂಡು ಸೂರ್ಯಾಸ್ತಮಾನದಲ್ಲಿ ಮಾಡೋಣ ಅನ್ನೋದು ಅರ್ಜುನನ ಇಚ್ಛೆ. ಆವತ್ತಿನ ಯುದ್ಧ ಅಂತ್ಯ ಆಗುತ್ತೆ. ಕರೆಕ್ಟ್ ಆಗಿ ಒಂದು ಯೋಧನಿಗೆ ಕೊಡಬೇಕಾದಂತ ಯುದ್ಧ ನಿಯಮಗಳಿದ್ದಾವೆ. ಆದ್ರೆ ಕೃಷ್ಣ ಬಿಡಲ್ಲ, ಹೊಡೆದಾಕೀಗ್ಲೆ ಅಂತಾನೆ. ಕೃಷ್ಣನ ಲೆಕ್ಕಾಚಾರ, ಪರಂಧಾಮನ ಲೆಕ್ಕಾಚಾರ ಬೇರೆಯೇ. ಆತ ಪ್ರತಿಯೊಬ್ಬರಿಗೂ ಹೇಳದೆಯೂ ಉತ್ತರ ಕೊಡಿಸ್ತಾನೆ. ಇಲ್ಲ, ನೀನು ಹೊಡೆದಾಕೀಗ ಅವನೇನಾದ್ರೂ ಮತ್ತೆ ಬಲ ಎದ್ದು ಬಂದು ನಿಂತು ಬಿಟ್ರೆ ನೀ ಯಾರು ಹರಿಹರ ಬ್ರಹ್ಮಾದಿಗಳಿಂದಲೂ ಆಗೋಲ್ಲ. ಹೊಡೆದಾಕು ಕರ್ಣನನ್ನ ಅಂತ ಹೇಳ್ಕೊಡ್ತಾರೆ. ಅರ್ಜುನ ಹೊಡೆದಾಕ್ತಾನೆ. ಸಾರಥಿಯಾಗಿದ್ದಂತ ಶಲ್ಯ ಮೊಟ್ಟ ಮೊದಲ ಬಾರಿಗೆ ಆ ಬರೀ ರಥ ಓಡಿಸ್ಕೊಂಡು ಬರ್ತಾನೆ. ದುರ್ಯೋಧನ ಖುಷಿಯಿಂದ ಕಾಯ್ತಿರ್ತಾನೆ ಶಿಬಿರದಲ್ಲಿ. ದೊರೆ ಅಲ್ವಾ ಎಷ್ಟಾದ್ರೂ, ನನ್ನ ಕರ್ಣ ಇವತ್ತು ಗೆದ್ದಿರ್ತಾನೆ ಅಂತ. ಆ ಖಾಲಿ ರಥ, ಸೈನಿಕರೆಲ್ಲ ಹೀಗೆ ಯುದ್ಧ ನಿಲ್ಸಿರ್ತಾರೆ. ಶಂಖನಾದ, ಅದ್ರಲ್ಲಿ ಗೊತ್ತಾಯ್ತು ಅಸ್ತಂಗತ ಆಗಿದ್ದಾರೆ ಅಂತ. ಕರ್ಣ ಅಂತ ಗೊತ್ತಿಲ್ಲ. ಶಲ್ಯ ಬರ್ತಾನೆ. ಶಲ್ಯ ಸಾರಥ್ಯ ಜೀವನದಲ್ಲಿ ಮಾತ್ರ ಶಲ್ಯನಂತ ವ್ಯಕ್ತಿಯನ್ನ ಪಕ್ಕದಲ್ಲಿ ಇಟ್ಕೋಬಾರ್ದು. ಅವನಂತ ನಂಬಿಕೆ ದ್ರೋಹಿನ್ಯಾರೂ ಇಲ್ಲ ನಮ್ಮ ಜೀವನದಲ್ಲಿ. ತುಂಬಾ ಇನ್ನೊಂದ್ ದಿನ ಹೇಳ್ಕೊಡ್ತಾನೆ. ಶಲ್ಯ ಸಾರಥ್ಯ ಅಂದ್ರೆ ಸುಮ್ಮನೆ ಅಲ್ಲ, ಕೃಷ್ಣ ಸಾರಥ್ಯ ಬೇರೆ, ಶಲ್ಯ ಸಾರಥ್ಯ ಬೇರೆ. ನಾವು ಒಮ್ಮೊಮ್ಮೆ ಕೆಲವ್ರ ಕೈಗೆ ರಥ ಕೊಟ್ಬಿಟ್ಟಿರ್ತೇವೆ ಮಕ್ಕಳೇ. ನಂಬಿಕೆ ದ್ರೋಹಿ. ನನ್ನ ಮಗನಾದ್ರೂ ಅಷ್ಟೇ, ನಾನು ನೋಡಿದ್ದಾನೆ. ಮಿತ್ರದ್ರೋಹಿ, ನಂಬಿಕೆ ದ್ರೋಹಿ, ಪರಮ ದ್ರೋಹತ್ವ ಅಂದ್ರೆ ಶಲ್ಯ. ಅವನು ಅಷ್ಟಿಷ್ಟು ಚಿತ್ರಹಿಂಸೆ ಕೊಡಲ್ಲ ಕರ್ಣನಿಗೆ, ನೆನಪಿಟ್ಕೊಳ್ಳಿ. ಅದು ಹೇಳ್ತಾನೆ ದುರ್ಯೋಧನನಿಗೆ, ನೀವು ನಂಬೋಲ್ಲ, ನಿನಗೆ ವರ್ಣಾಶ್ರಮದ ಮೇಲೆ ನಂಬಿಕೆ ಇದೆಯಲ್ಲ, ನಾನು 2ನೇ ವರ್ಣಾಶ್ರಮ, ಅವನು 4ನೇ ವರ್ಣಾಶ್ರಮ, ಅವನಿಗೆ ನಾನು ಸಾರಥ್ಯವ. ನೀನೇನಾದ್ರೂ ಹೇಳ್ಬಿಟ್ಟು ಇಂಥವನ್ನ ಸಾಯಿಸ್ಬಿಟ್ಟು ಬಾ, ಇಷ್ಟು ಸೈನ್ಯ ಕೊಡು ತಿಳಿದ್ರೆ ನಾನು ಸಾಯಿಸಿ ಬರ್ತಿದ್ದೆ, ತಪ್ಪು ಮಾಡಿಬಿಟ್ಟೆ ಅಳಿಯ, ನನ್ನನ್ನು ಹೋಗಿ ಇದು ಅಂತ ಹೇಳ್ತಾನೆ. ಅಲ್ಲೊಂದು ಅಂಥದೊಂದು ವಿಕೃತಿ. ಕರ್ಣನ ಅತಿ ದೊಡ್ಡ ಕಟ್ಟ ಕಡೆಯ ಸಾವಿಗೆ ಕಾರಣ ಇನ್ಯಾರು ಅಲ್ಲ, ಶಲ್ಯನೇ. ಬಂದು ಏನ್ ಹೇಳ್ತಾನೆ ಗೊತ್ತಾ ದುರ್ಯೋಧನನಿಗೆ? ಇಲ್ಲಿ ನಡೆಯೋದಿದೆ. ಕೃತಿಕಾ ಹಾಗೂ ಉತ್ತರ ನಕ್ಷತ್ರದವರ ಮದುವೆ ಆದ್ರೆ ಹೀಗೆ ನಡೆಯೋದು. ಮೊದಲಿಗೆ ಆದರ, ಆಮೇಲೆ ಅನಾದರ, ಆಮೇಲೆ ಇನ್ನೊಂದಷ್ಟು ಕಥೆಗಳು. ದುರ್ಯೋಧನ ಚಕ್ರವರ್ತಿ, ನಾನಿವತ್ತು ನೋಡಿದೆ ಚಕ್ರವರ್ತಿ ಅಳಿಮಯ್ಯ, ದೇವತೆಗಳ ಮೇಲಿಂದ ಬಂದು ನಿಂತು ನೋಡಿದ್ರು ಆ ಯುದ್ಧ. ಅಂತ ಯುದ್ಧ ಮಾಡ್ದ ಕರ್ಣ, ತೀರಾವೇಶ ಯುದ್ಧ ದುರ್ಯೋಧನ.
ಇನ್ನು ಯಾರು ನೋಡಿ, ಕರ್ಣನಂತ ಯುದ್ಧವನ್ನ ಭೀಷ್ಮರು ಮಾಡಿರ್ಲಿಲ್ಲ, ದ್ರೋಣರು ಮಾಡಿರ್ಲಿಲ್ಲ. ಕರ್ಣನಂತ ಯುದ್ಧವನ್ನ ನೆನಪಿಟ್ಟುಕೊಳ್ಳಿ. ಅಭಿಮನ್ಯುದು ಒಂದು ಕಥೆ ಇದೆ, ಅದು ಬೇರೆ ಇದೆ. ಅವನು ಸಾವಿಗೆ ಅವನೊಂದು ಮಾಡ್ಕೊಂಡಂತ 2 ತಪ್ಪುಗಳು, ಆ ಜನ್ಮದ ಅದು ಹಿಂದಿನ ಜನ್ಮದ ಒಂದು ಬಂದಿದೆ, ಆದ್ರೆ ಆ ಜನ್ಮದಲ್ಲಿ 2 ತಪ್ಪು ಮಾಡ್ತಾನೆ. ನಾನು ಯಾರು ಗೊತ್ತಾ, ನನಗೇನು ಗೊತ್ತಾ ಅನ್ನೋದು ಹೋಗಿಯೇ ಸಾಯುತ್ತವ. ಅದನ್ನು ಮುಂದೊಂದು ದಿನ ಹೇಳ್ತಾನೆ. ಆದ್ರೆ ಕರ್ಣನದು ಯುದ್ಧ ಇದೆಯಲ್ಲ, ತಾನು ಸಾಯ್ತಾನೆ ಗೊತ್ತಿದೆ. ನನ್ನ ಈ ಶರೀರ ಆತ್ಮ ಕೆಲಸ ಇರೋ ಅಷ್ಟು ದಿನ ಅವನು ಉಪಯೋಗಿಸ್ಕೊಳ್ಳಿಲ್ವೋ, ತಪ್ಪಾಗಿ ತಗೊಂಡು ಒಪ್ಪಾಗಿ ತಗೊಂಡು, ನನ್ನ ಈ ಶರೀರ ಅವನಿಗೆ ಸಮರ್ಪಿತ. ಗೆದ್ದರೆ ರಾಜ್ಯಾಧಿಕಾರ ನನ್ನ ದೊರೆಗೆ, ತನಗಲ್ಲ. ಸೋತರೆ ವೀರ ಸ್ವರ್ಗ ಅಂತ ನಿರ್ಧಾರ ಮಾಡಿ ಯುದ್ಧಕ್ಕಿಳಿದು ಆ ರೀತಿ ಯುದ್ಧ ಮಾಡಿರ್ತಾನೆ. ಚದರ ಹೊಡೆದಿರ್ತಾನೆ, ನೆನ್ಪಿಟ್ಕೊಳ್ಳಿ. ಅಂತಿಂತದ್ದಲ್ಲ, ಕೃಷ್ಣನ್ಗೂ ಹೊಡೆದಾಕಿರ್ತಾನೆ. ಮೈಯೆಲ್ಲ ಬಾಣುಗಳು ತುಕ್ಕಾಗಿ ಹೊಡೆದಿರ್ತಾನೆ ಕರ್ಣ. ಅವನಿಗೆ ವಿಧಿ ಸಾಥ್ ಕೊಡ್ಲಿಲ್ಲ. ಮುಖ್ಯವಾಗಿ ಈ ಮುಟ್ಟಾಳ, ಮಿತ್ರದ್ರೋಹಿ, ಸಂಘದ್ರೋಹಿ, ಕುಟುಂಬದ್ರೋಹಿ, ಇಂಥ ದ್ರೋಹಿಗಳು ಇವತ್ತು ನಮ್ಮ ಸುತ್ತಮುತ್ತ ಪಕ್ಷಗಳ ಹೆಸರಿನಲ್ಲಿ, ರಾಜಕೀಯದ ಹೆಸರಿನಲ್ಲಿ ಮಾತಾಡೋದೊಂದು, ನಡೆಯೋದೊಂದು, ಜಾರೋದೊಂದು, ಜಂಪ್ ಆಗೋದೊಂದು, ಎದೆಗಲ್ಲ ಎಲ್ಲಾ ಕಡೆನೂ ಚುಚ್ಚತಕ್ಕಂಥ ವ್ಯಕ್ತಿಗಳು. ಶಲ್ಯ ಸಾರಥ್ಯ ಅಂದ್ರೆ ಇಂಥವ್ರ ಕೈಗೆ ಸಾರಥ್ಯ ಕೊಟ್ರೆ ಮುಳುಗ್ತು. ಗೆಲ್ಲೋವರೆಗೂ ಸಾರಥ್ಯ ಬೇಕು. ಗೆದ್ದ ತಕ್ಷಣ ನನ್ನಿಂದಲೇ ಗೆದ್ದಿದ್ದು, ನನಗಧಿಕಾರ ಬೇಕು ಅನ್ನತಕ್ಕಂಥವ್ರನ್ನ ನಾವು ನೋಡ್ತಿದ್ದೇವೆ. ಹೌದು, ಆ ಯುದ್ಧರಂಗದಲ್ಲಿ ಎಲ್ರಿಗೂ ಯುದ್ಧ ಮಾಡಕ್ ಆಗೋದಿಲ್ಲ. ಆ ಪಡೆ ಕಟ್ಟಿ ಯಾರ್ಯಾರು ಹೇಗೆ ಎತ್ತ ಅಂತ ಎಲ್ಲ ಹೇಳಿದ್ರೆ ತುಂಬಾ ಸಂಕಟ ಆಗುತ್ತೆ. ಇರ್ಲಿ ಮಕ್ಕಳೇ, ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಬಂದ ಆತರ ಕೊಚ್ಕೋತಾನೆ. ದುರ್ಯೋಧನ ಕಣ್ಣೀರಿಡ್ತಾನೆ, ಅದು ಬೇರೆ ಮಾತು. ಕೃತಿಕಾ ಉತ್ತರ ನಕ್ಷತ್ರ ಮದುವೆ ಆದ್ರೆ ಹೀಗೆ, ಒಮ್ಮೆ ಕೊಚ್ಕೋತೀರಿ, ಒಮ್ಮೆ ತೆಗಳ್ಕೋತೀರಿ. ಆಗಲ್ಲ, ನೀವು ಬಗ್ಗಲ್ಲ, ಇವ್ರು ಬಿಡಲ್ಲ. ಈ ಉತ್ತರ ನಕ್ಷತ್ರ ಇದೆಯಲ್ಲ, ಸೂರ್ಯನ ಮನೇಲೂ ಇದ್ದಾನೆ ಅರ್ಧ ಧೈರ್ಯ, ಕನ್ಯಾ ರಾಶಿಲೂ ಇದ್ದಾನೆ ಅರ್ಧ ಪುಕ್ಲ ಆಗಿದ್ದಾಗ ಅವನ್ ಬಿಡಲ್ಲ, ಬಡಿಲಿಕ್ ಬರ್ತಾನೆ. ನಿಮ್ಗೂ ಒಂದಿನ ಬರುತ್ತೆ, ತಗೋ. ಮಾರನೇ ದಿನ ಎದ್ದಿದ ತಕ್ಷಣ ತಯ್ಯ ತಕ್ಕ ನನ್ನ ಕೈ ಬಿಡ್ಬೇಡ ಅಕ್ಕ ಅಂತ ಸಾಗೋ. ಅಲ್ಲೊಂದು ನಿತ್ಯ ಕಲಹ, ನಿತ್ಯ ಕದನ, ನಿತ್ಯ ಮಾತು, ನಿತ್ಯ ಈಗೋಸ್ಟ್ಗಳಾಗಿ ಬಾಳ್ಬಿಡ್ತೀರಿ. ಈ ಅಮ್ಮ ಬಗ್ಗಲ್ಲ, ಇವನು ಬಿಡಲ್ಲ. ಗಂಡಸ್ಗೊಂದು ಸ್ವಭಾವ ಇದೆ, ಬೈ ಬರ್ತ್ ಜೀನ್ಸ್, ಅದು DNA has been formed like that. ಆಮೇಲೆ ಅವನನ್ನು ತುಂಬಿಸಿರ್ತಕ್ಕಂಥದ್ದು ಯುಗಾಂತರಗಳನ್ನು, ನೀನ್ ಪುರುಷ, ನೀನ್ ಗಂಡಸು, ನೀನ್ ಪುರುಷ, ನೀನ್ ಗಂಡಸು, ನೀನ್ ಮೇಲಕ್ಕೆ, ನೀನ್ ಎತ್ತರಕ್ಕೆ ತುಂಬಿಸಿ ಅದ್ರಲ್ಲಿ ಬೇರೆ ಉತ್ತರಾನ ಇಲ್ಲ ಕೃತಿಕಾನ ಹಿಂಗಿರುತ್ತೆ. ಅದರಲ್ಲೂ ಪುರುಷರು ಉತ್ತರ ನಕ್ಷತ್ರ ಆಗಿದ್ರೆ ಅದಿದ್ದು ಕಷ್ಟ. ಬೇಜಾರು ಮಾಡ್ಕೋಬೇಡಿ, ಬೃಹನ್ನಳೆ ಒಂದು ಭಾವ ಅಲ್ಲಿ ಸ್ವಲ್ಪ ಇರುತ್ತೆ. ಯಾವ ಟೈಮ್ನಲ್ಲಿ ಡಿಸಿಷನ್ ತಗೋಬೇಕು ತಗೊಳಲ್ಲ. ಕೃತಿಕ ಸುಮ್ಮನೆ ನೋಡ್ಕೊಂಡಿರಲ್ಲ. ನಾನು ಹೇಳ್ದೆ ಅವತ್ತು ಕೇಳ್ದಿರಾ, ಮುಗೀತು, ಹತ್ಕೊಂತು ಬೆಂಕಿ. ಹೌದು, ಅತಿಯಾಗಿ ಹೆಣ್ಣು ನಗಬಾರದು, ಮಾತಿಗೆ ಮೊದಲು ಗಂಡು ಅಳಬಾರದು ಅಂತ ಹೇಳ್ತಾರೆ. ಅಳೋ ಗಂಡಸನ್ ನಗಬಾರದು, ವಿಪರೀತ ನಗೋ ಹೆಣ್ಣನ್ನ. ನಾನು ಹೇಳಿದ್ದಲ್ಲ, ಬೇಜಾರು ಮಾಡ್ಕೋಬೇಡಿ. ಆಮೇಲೆ ನನ್ನ ಹತ್ರ ಯುದ್ಧಕ್ಕೆ ಬಂದ್ಬಿಡ್ಬೇಡಿ, ಗುರುಗಳೇ ಅಂತ. ಹೌದು, ಅದೊಂದು ನಿಯಮ ಹೇಳ್ಕೊಟ್ಟಿದ್ದಾರೆ. ವಿಪರೀತ ಜೋರಾಗಿ ಸದಾ ನಗತಕ್ಕಂಥ ಸ್ತ್ರೀಯನ್ನ ನಂಬಬಾರ್ದು, ಪಕ್ಕದಲ್ಲಿ ಇಟ್ಕೋಬಾರ್ದು ಅಂತ. ಯಾಕಂದ್ರೆ ಒಂದು ಸ್ತ್ರೀ ಆಕರ್ಷಣೆ ಮಕ್ಕಳು, ದೇವತೆ ಅಮ್ಮ. ಯಾವ ದೇವರಾದ್ರೂ ನೋಡಿ ಸದ್ದು ಮಾಡುತ್ತಾ ಇಲ್ಲ, ಸದಾ ಮೌನಿ. ಎಷ್ಟು ನಗಬೇಕೋ ಅದೊಂದು ಹಿತ, ಜೋರಾಗಿ. ಸೊ ಅಲ್ಲೊಂದು ಆಂಗಿಕ ಸಾಂಗಿಕ ನೋಡ್ತೀವಿ, ಯಾರೋ ಇದು ಅಂತ ನೋಡ್ತಾರೆ. ಸೊ ಅಲ್ಲೊಂದು ಕೆಟ್ಟ ದೃಷ್ಟಿ, ಬೇರೆ ರೀತಿಯಲ್ಲಿ ಆಲೋಚನೆಗಳು ಶುರುವಾಗುತ್ತೆ. ಜೋರಾಗಿ ಪಟ 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 ಅಂತ ನಗೋದು, ಪಟ 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 ಅಂತ ಮಾತಾಡೋದು. ಒಂದು ಸ್ತ್ರೀಗೆ ಕೆಲವೊಂದು ನಿಯಮಗಳನ್ನ ನಮ್ಮ ವೈದಿಕ ಹೇಳ್ಕೊಟ್ಟಿದೆ, ಅದನ್ನ ಮುಂದೊಂದು ದಿನ ಹೇಳ್ತೇನೆ. ಹಾಗೆ ಸಪ್ತಪದಿ ತುಳಿಯುವಾಗ ಗಂಡಿಗೂ ಕೆಲವೊಂದು ನಿಯಮಗಳು ಹೇಳ್ಕೊಟ್ಟಿದೆ. ತುಂಬಾ ಜನ ಗೊತ್ತಿಲ್ಲ, ಬರೀ ಸಪ್ತಪದಿ ಅಂದಿದ್ದೆ ಹೆಣ್ಣಿಗೆ ಮಾತ್ರ ಹೇಳ್ಕೊಟ್ಟಿದ್ದಾರೆ ಅನ್ಕೋಬೇಡಿ, ಅದಕ್ಕೂ ಇದೆ. ಸೊ ಈ ಸಪ್ತಪದಿ ದೋಷ ಈ ಕೃತಿಕಾ ಹಾಗೂ ಉತ್ತರ ನಡೆಯುತ್ತೆ. ಯಾಕಂದ್ರೆ ಉತ್ತರ ನಕ್ಷತ್ರ ಪುರುಷ ಸ್ವಲ್ಪ ದಿಗುಲು ಪುರುಷ. ಒಂದು ಸಿಂಹ ಹೇಳ್ಕೊಳಲ್ಲ, ಏನ್ ನೋಡ್ತಾ ಕೂತ್ಕೋತಾನೆ. ಇನ್ನೊಂದು ಕನ್ಯಾ ರಾಶಿಗೆ ಜಾರಿದೆ ಅಂತ ಇಟ್ಕೊಳ್ಳಿ, ಸುಮ್ಮನೆ ಇರೋಕ್ಕಾಗಲ್ಲ. ವಿಲ ಕಕ್ಕೊಬಿಡ್ತಾರೆ. ನೋಡೋಣ ಇರು, ಆಮೇಲೆ ಹೋಗೋಣ ಇರು. ನಿರ್ಧಾರಗಳಲ್ಲಿ ಒಂದ್ ಸ್ವಲ್ಪ ಹಿಂಜರಿಕೆ. ಕೃತಿಕಾ ಒನ್ಸ್ ಎ ಡಿಸಿಷನ್ ಮೇಕಿಂಗ್ ಓವರ್, ನುಗ್ಗೋದೆ.
ಕೂತ್ರೆ ಹತ್ತೋಣ ಅನ್ನತಕ್ಕಂಥ ಭಾವ. ಅಲ್ಲಿ ಬಂದು ತಗಲಾಕ್ಸುತ್ತೆ, ಅಲ್ಲಿ ಬಂದು ಬಾಧೆ ಇಡಿಸುತ್ತೆ, ಕನ್ಫರ್ಮ್ ಬೆಂಕಿ ಹಚ್ಕೊಂಡ್ಬಿಡುತ್ತೆ. 2 ಅಣುಗಳು ಸೇರಿದ್ರೆ ಆಟೋ ಬಾಂಬೆ ಬ್ಲಾಸ್ಟೇ. ದಯಮಾಡಿ ಅಂಥದ್ದೊಂದು ಗೊತ್ತೋ ಗೊತ್ತಿಲ್ಲದೋ ಮದುವೆ ಆಗಿದ್ರೆ ನಿಮ್ಮ ಜಾತಕವನ್ನ ಸರಿಯಾದ ಆಚಾರ್ಯರ ಹತ್ರ ತೋರಿಸಿ ಪ್ಲೀಸ್. ನೋಡಿ, ನನಗೇನು ಹೊಟ್ಟೆ ಉರಿಲ್ಲ, ಅವ್ರಿಗೆ ಹೇಳಿದೆ ಇದಕ್ಕೇನಾದ್ರೂ ಮಾಡ್ಬಿಡಿ. ನೋಡಿ, ಮದುವೆ ಮಾಡಿಸ್ಲಿಕ್ಕೆ ಪರಿಹಾರ ಕೊಡಬಲ್ಲೆ. ಎಷ್ಟೋ ಜನ ಕೇಳಿದಾನೆ, ಇದೇ ಸತ್ಯ ಹೇಳಿದೆ. ಮದುವೆ ಮಾಡಿಸ್ಲಿಕ್ಕೆ ಪರಿಹಾರ ಮಾಡಬಲ್ಲೆ, ಸಂಸಾರ ಸಾಗಿಸ್ಲಿಕ್ಕೆ ಪರಿಹಾರ ನನ್ನ ಕೈಯಲ್ಲಿಲ್ಲ. ಸೀತಾರಾಮರಿಗೆ ಮದುವೆ ಮಾಡಿಸಿದ್ ನಿಜವೇ, ಸಂಸಾರ ಮಾಡಿಸ್ಲಿಕ್ಕಲ್ಲ ಆಯ್ತಾ ಹೇಳಿ? ಖಂಡಿತ ಇಲ್ಲ, ಆಗ್ಲೇ ಇಲ್ಲ. ಕಡೆವರೆಗೂ ದೇವತಾ ಪುರುಷರುಗಳು ಸೇರ್ಲೇ ಇಲ್ಲ. ಅದಕ್ಕೆ ದೈವ ಆ ರೀತಿ ಅವತಾರ ಎತ್ತಿ ಬಂದು ನಮಗ್ ತೋರಿಸಿದ್ದು. ಯಾವ ದೇವರಾದರೂ ಅವತಾರ ಎತ್ತಿ ಬಂದು ಆನಂದವಾಗಿದ್ದಾರೆ ತೋರಿಸಿ. ಗೌತಮ ಬುದ್ಧರು ತಗೊಳ್ಳಿ, ಪರಶುರಾಮರು ತಗೊಳ್ಳಿ, ಕೃಷ್ಣರು ತಗೊಳ್ಳಿ, ರಾಮರು ತಗೊಳ್ಳಿ, ಕೋದಂಡರಾಮರು ತಗೊಳ್ಳಿ, ವಾಮನಾವತಾರದ ಆ ಪ್ರಣವ ಶಕ್ತಿ ತಗೊಳ್ಳಿ, ನರಸಿಂಹ ಅವತಾರ ತಗೊಳ್ಳಿ, ಹೌದು ವರಾಹಾವತಾರ ತಗೊಳ್ಳಿ, ಕೂರ್ಮಾವತಾರ ತಗೊಳ್ಳಿ, ಮತ್ಸ್ಯಾವತಾರ ತಗೊಳ್ಳಿ. ನೀವು ನೋಡಿ, ಯಾವುದೇ ಅವತಾರ ತೆಗೆದುಕೊಂಡು ಬಂದ ಭಗವಂತ ನೆಮ್ಮದಿಯಾಗಿದ್ದಾನ, ನೋಡಿದ್ದಾನ, ಅವನೆಷ್ಟು ನೋವು ಪಟ್ಟಿದ್ದಾನೆ. ಯಾರಿಗ್ ಗೊತ್ತಾ? ನಮಗೋಸ್ಕರ ಅವತಾರ ಎತ್ತಿ ಬಂದಂತ ಭಗವಂತ ನಾವೆಲ್ಲ ಚೆನ್ನಾಗಿರ್ಬೇಕು ಅಂತ ಆ ಥರದೊಂದು ಅವತಾರ ಎತ್ತಿ ಪುರಂದರದಾಸರನ್ನ ನೋಡಿ, ಕನಕದಾಸರನ್ನ ನೋಡಿ, ರಾಘವೇಂದ್ರ ಮಹಾಸ್ವಾಮಿಗಳನ್ನ ನೋಡಿ, ಹೌದು ರಾಮಾನುಜಾಚಾರ್ಯರನ್ನ ನೋಡಿ, ಶಂಕರಾಚಾರ್ಯರನ್ನ ನೋಡಿ, ಮಧ್ವಾಚಾರ್ಯರನ್ನ ನೋಡಿ. ಅವರು ಯಾರಾದ್ರೂ ಅವತಾರ ಪುರುಷರು ನೆಮ್ಮದಿಯಾಗಿದ್ರ? ಅಮ್ಮ ಅಂತೆ, ನನ್ನಪ್ಪ ಅಂತೆ, ನನ್ ಬಂಧು ಅಂತೆ, ನನ್ ಬಳಗ ಅಂತೆ, ನನ್ ಮಗು ಅಂತೆ, ನನ್ ಕುಟುಂಬ ಅಂತ ಅವರು ಆನಂದವಾಗಿದ್ದಿದ್ದಿ ಅವತ್ತಾದ್ರೂ ನೋಡಿದ್ದೇವ ಮಕ್ಕಳೇ? ಸತ್ಯ ಹೇಳಿ. ಮಾತಾಡ್ತೀವಿ ನಾವೆಲ್ಲ ದೇವರುಗಳೆಲ್ಲ ಸ್ವಾಮಿ, ನಾವೆಲ್ಲ ಅವತಾರ ಪುರುಷಗಳ. ಯಾವ ಅವತಾರ ಪುರುಷರು ನೆಮ್ಮದಿಯಾಗಿದ್ದು ಇತಿಹಾಸದಲ್ಲಿಲ್ಲ. ಸಿದ್ದೇಶ್ವರ ಮಹಾಸ್ವಾಮಿಗಳು ಅವ್ರ ಹತ್ರ ಏನಾದ್ರೂ ಏನಾದ್ರೂ ಎತ್ತಿಟ್ಕೊಂಡಿದ್ರ, ಬಚ್ಚಿಟ್ಕೊಂಡಿದ್ರ, ಅನುಭವಿಸಿದ್ರು ಯಾವುದಾದರೂ ದ ಮೋಸ್ಟ್ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವತಾರ ಪುರುಷರೇ. ನೋಡಿ, ನೀವು ಭಗವಂತ ಅವತಾರ ಎತ್ತಿದ್ದು ನಮ್ಮಲ್ಲಿ ಚೈತನ್ಯ ತುಂಬಿಸ್ಲಿಕ್ಕೆ. ಸೀತಾರಾಮರಾಗಿ ಎಂತ ವನವಾಸವಿದ್ದರು, ಎಂತ ರಾಕ್ಷಸರ ಕಾಟವಿದ್ದರು, ಏನೇ ತೊಂದರೆಗಳು ಬಂದ್ರು ತಮ್ಮ ಕರ್ತವ್ಯ ಮುಗಿಸಿ ಹೋದ್ರು, ಅತ್ರು, ಅಲದಾಡಿದ್ರು, ವನವಾಸ ಅನುಭವಿಸಿದ್ರು. ನನ್ನ ಭಗವಂತ ಕೃಷ್ಣ ಜೈಲಲ್ಲೇ ಅಲ್ವಪ್ಪ ಹುಟ್ಟಿದ್ದು, ತಾಯಿ ಹೊಟ್ಟೆನಲ್ಲಿ ತಾಯಿ ಜೊತೆಲಿದ್ನ, ತಂದೆ ಜೊತೆಲಿದ್ನ. ಯಾವತ್ತಾದ್ರೂ ಭಗವಂತನನ್ನ ಗಮನಿಸಿ ನೋಡಿ. ಆ ಚಿದಾನಂದ ಸ್ವರೂಪ ಒಬ್ಬನೇ ಕೂತಿದ್ದಾನೆ. ನನ್ನ ಬಾಲರಾಮ ಅಲ್ಲೊಬ್ಬನೇ ಕೂತಿದ್ದಾನೆ. ಪಕ್ಕದಲ್ಲಿ ಲಕ್ಷ್ಮಣ ಇದ್ದಾನ? ನನ್ನ ಬಾಲರಾಮನ ಪಕ್ಕದಲ್ಲಿ ಸೀತಮ್ಮ ಇದೆಯಾ? ಹನುಮ ಇದ್ದಾನ? ಭರತ ಇದ್ದಾನ? ಶತ್ರುಘ್ನ ಇದ್ದಾನ? ನಿರಂತರ ಇವತ್ತಿಗೆ ಕಡಿಮೆ ಅಂದ್ರೆ 25 ಲಕ್ಷ ಜನ ದರ್ಶನ ಮಾಡಿದಾರಂತೆ. ಇದಲ್ವಾ ಶಕ್ತಿ? ಎಲ್ಲಿಂದ ಬಂತು ಶಕ್ತಿ? ಆ ಶಕ್ತಿ ಯಾವ್ದಾವ್ದೋ ದೇವಸ್ಥಾನಕ್ಕೆ ಎಷ್ಟೆಷ್ಟೋ ಕೋಟಿ ಖರ್ಚು ಮಾಡಿ ಪ್ರಚಾರ ಮಾಡಿದ್ರು ಕೂಡ ತಿರುಗಿ ನೋಡೋರಿಲ್ಲ. ಎಲ್ಲಿಂದ ಬಂತು ನನ್ನ ಬಾಲರಾಮ? ಇದು ಮೊದಲನೇ ಸಾಕ್ಷಿ. ಕೇಳ್ತಿದ್ರಲ್ವಾ, ನನ್ನ ರಾಮನ ಸತ್ಯವನ್ನ ತೋರಿಸ್ತೇನೆ ಅನ್ನಲ್ಲ, ಇದು ಮೊದಲನೇ ಸತ್ಯ. 25 ಲಕ್ಷಕ್ಕೂ ಮೇಲ್ಪಟ್ಟು ಜನಗಳು ಈ ಒಂದು 10 ದಿನದಲ್ಲಿ 5-6 ದಿನದಲ್ಲಿ ಹೋಗಿ ಬಂದಿರೋದು. ಕಡಿಮೆ ನಾನು ಹೇಳ್ತಿರೋದು ಅಂತಾರೆ. ಒಂದ್ ದಿನಕ್ಕೆ 5-6 ಲಕ್ಷ ಜನ ಕಡಿಮೆ ಅಂದರು. ನನ್ನ ರಾಮರ ಸತ್ಯ ಅಲ್ಲಿದೆ, ತೋರಿಸ್ಕೊಟ್ಟಿದೆ. ಮೊದಲನೇ ಸತ್ಯ ಇದಾವೆ ಬರ್ತೇನೆ. ಆದ್ದರಿಂದ ಈ ಕೃತಿಕ ಹಾಗೂ ಉತ್ತರ ಅಲ್ಲೊಂದು ಈ ವಿಸ್ಫೋಟ ದಯಮಾಡಿ ಯಾರಾದ್ರೂ ಆಚಾರ್ಯರ ಹತ್ರ ತೋರಿಸಿ. ಅದಕ್ಕೇನಾದ್ರೂ ವೈದಿಕ ಪರಿಹಾರ ನೋಡಿ. ಮಳೆ ನಿಶ್ಚಿತ, ಬಿಸಿಲು ನಿಶ್ಚಿತ, ಬೆಂಕಿ ನಿಶ್ಚಿತ. ಒಂದು ಸಣ್ಣದಾಗಿ ಏನಾದ್ರೂ ಒಂದು ಕವರ್ ಮಾಡ್ಕೊಳ್ಳೋಣ. ಈಗ ಬಂದಿತ್ತು ಯಾವ್ದೋ ವೈರಸ್, ಒಂದು ಮಾಸ್ಕ್ ಹಾಕೋತಿದ್ವಿ, ಆ್ಯಂಡ್ ಇದೆಲ್ಲ ತೊಳ್ಕೋತಿದ್ವಿ, ಹೌದಲ್ವಾ? ಆ ರೀತಿ ಅಷ್ಟೇ. ಸೊ ವೈದಿಕವಾಗಿ ಒಂದು ಪ್ರಯತ್ನ ಮಾಡ್ಕೊಳ್ಳಿ. ದಯಮಾಡಿ ದುಡುಕ್ಬೇಡಿ. 100 ಮದುವೆ ನಿಲ್ಲಿಸಿದರೂ ಪರವಾಗಿಲ್ಲ. ಹೌದು, 100 ಅಲ್ಲ, 1000 ಮದುವೆ ನಿಂತರೂ ಪರವಾಗಿಲ್ಲ. ಒಂದು ಮದುವೆಯಾಗಿಯೂ ಮುರಿಯಬಾರದು. ಇದು ನನ್ನ ಸನಾತನ ಧರ್ಮ ಹೇಳಿಕೊಟ್ಟಿರುವ
ಪದ್ಧತಿ, ಏನೋ ಆಗ್ಬಿಡೋಣ, ಏನೋ ಮಾಡಿಬಿಡೋಣ, ಏನೋ ರಾಜ್ಯಭಾರ, ಇಂಥ ಎಡವಟ್ಟು ಕೆಲಸಗಳಿಗೆ ಹೆಜ್ಜೆ ಹಾಕ್ಬೇಡಿ ಮಕ್ಕಳೇ. ದಯಮಾಡಿ ನಿಮ್ಮ ಪಾದಕ್ಕೆ ಬೀಳ್ತಾನೆ. ಶರಣ ಆಗ್ತಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ನಮಾಮಿ ಶಂಕರ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಬನ್ನಿ ಇವತ್ತಿನ ರಾಶಿ ಭವಿಷ್ಯವನ್ನು ನೋಡೋಣ. ಚಿತ್ರ ನಕ್ಷತ್ರ, ದ್ವಿತೀಯೋಗ, ವಣಿಜ ಕರ್ಷಣ, ಮೇಷರಾಶಿ. ಚೆನ್ನಾಗಿದೆ. ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನು, ಇಂಟೀರಿಯರ್ಸು, ಈ ಥರದಕ್ಕೆ ಸಂಬಂಧಪಟ್ಟಂತ ಒಂದು ವೃತ್ತಿ, ವ್ಯವಹಾರ, ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ದಿನ. ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ದೊಡ್ಡ ದೊಡ್ಡ ಅಧಿಕಾರಿಗಳು ನೋಡ್ತಿದ್ದೀವಿ, ಅಲ್ಲೆಲ್ಲ ಟ್ರಾನ್ಸ್ಫರು ಇದೆಲ್ಲ ಆಗ್ತಿರ್ತಕ್ಕಂಥ ಒಂದು ಭಾವ ಇದೆ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಅದರಲ್ಲೂ ಲಾಯರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಒಂದು ತುಂಬಾ ದೊಡ್ಡ ದಾರಿ ತೋರಿಸ್ತಕ್ಕಂಥ ಮಾರ್ಗದರ್ಶನ ಕೆಲಸ, ಸರ್ಜನ್ನು, ರಿಪೇರಿ, ಸಂಸ್ಥೆಯ ರಿಪೇರಿ, ಸಮಾಜದ ರಿಪೇರಿ, ಅದ್ಭುತ ಪ್ರಗತಿ. ವೃಷಭ ರಾಶಿ. ಚೆನ್ನಾಗಿದೆ. ನಿಮಗೂ ಪಂಚಮದಲ್ಲಿರ್ತಕ್ಕಂಥ ಚಂದ್ರ ಸ್ವಲ್ಪ ಕುಜನ್ಸಾರದಲ್ಲಿದ್ದು 8ನೇ ಮನೆಯಲ್ಲಿದ್ದಾನೆ. ದೂರ ಪ್ರಯಾಣ ಹುಷಾರು. ಆಮೇಲೆ ತುಂಬಾ ದೊಡ್ಡ ದೊಡ್ಡ ಹೈ ರಿಸ್ಕ್ ಕೆಲಸ, ಹೈ ಟೆನ್ಷನ್ ಕೆಲಸ, ಹೈ ಪ್ರೆಷರ್ ಕೆಲಸ ಮಾಡದೇ ಇರತಕ್ಕಂಥದ್ದು ಅತ್ಯುತ್ತಮ. ಜಾಗ್ರತೆ. ದೂರ ನೈಟ್ ಟ್ರಾವೆಲ್ ಮಾಡ್ತಾನೆ, ದೂರ. ನೋಡಿ, ಪ್ರಕೃತಿ ನಮ್ಮ ಜೊತೆ ಮಾತನಾಡುತ್ತದೆ. ಪದೇ ಪದೇ ಒಂದು 2-3 ಸಣ್ಣ ಸಣ್ಣ ಆಕ್ಸಿಡೆಂಟ್, ಪೆಟ್ಟು, ಗಾಯ, ಇಲ್ಲಿ ಪೆಟ್ಟು, ಇಲ್ಲೆಲ್ಲೋ. ಜೀವನದಲ್ಲಿ ಗಾಡಿ ಮುಟ್ಬೇಡಿ. ಏನ್ ಗುರುಗಳು, ಹೌದು, ಹಂಗೂ ಮಾಡ್ಬೇಕು ಅಂದ್ರೆ ನೀವು ಬೈಕ್ ಇಟ್ಕೊಂಡು ಓಡಾಡ್ಸೋ ಬದಲು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಓಡಾಡಿ. ಒಂದು ಪುಟ್ಟ ಕಾರ್ ತಗೊಂಡ್ಬಿಡಿ. ಒಂದು 80,000, 1 ಲಕ್ಷಕ್ಕೆಲ್ಲ ಸೆಕೆಂಡ್ ಹ್ಯಾಂಡಲ್ ಕಾರ್ ಸಿಗುತ್ತೆ. ಸೇಫ್ಟಿ ಇಸ್ ದಿ ಫಸ್ಟ್. ಶರೀರ ಮಾಧ್ಯಮ ಖಲು ಧರ್ಮಂ. ಈ ದೇಹವನ್ನ ಕಾಪಾಡ್ಕೊಳ್ಳಿ ಫಸ್ಟ್. ಇದಿಲ್ಲದೆ ಜೀವನೂ ಇಲ್ಲ. ಇದಿಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಕೈ ಮುರ್ಕೊಂಡು, ಕಾಲ್ ಮುರ್ಕೊಂಡು, ಡ್ಯಾಮೇಜ್ ಮಾಡ್ಕೊಂಡು. ಇದನ್ನೇ ಹೇಳೋದು ವೈದಿಕ. ಎಚ್ಚರಿಕೆ ಕಣೋ ಅಂತ. 10 ರೂಪಾಯಿ ಎತ್ತಿದ್ದಕ್ಕೆ ನಾನಾ ಅವತಾರಗಳಾಗೋಯ್ತು. ಇನ್ನು 10 ಲಕ್ಷಕ್ಕಾದ್ರೆ, ಇನ್ನು 10 ಕೋಟಿಕ್ಕಾದ್ರೆ ಇನ್ನೆಷ್ಟು ಶಾಪಗಳು, ಇದೆಲ್ಲ ಆಗ್ಬೇಕು. ವೃಷಭಂ ಜಾಗೃತ. ಮಿಥುನ ರಾಶಿ. ಸುಖಕಾರಕ ಸುಖದಲ್ಲಿ ಕುಜನ್ಸಾರದಲ್ಲಿದ್ದು, ಕುಜನ ಸಪ್ತಮದಲ್ಲಿ ಅದ್ಭುತವಾಗಿ ಕೂತಿದ್ದಾನೆ. ಸ್ಪೋರ್ಟ್ಸ್ ಮ್ಯಾನ್, ಕಲಾವಿದರು, ಭರತನಾಟ್ಯ, ಜ್ಯೋತಿಷ್ಯ, ಬರವಣಿಗೆ, ಲೇಖನ, ಸಂಕಲನ, ಎಡಿಟಿಂಗ್, ಟೆಕ್ನಿಕಲ್, ಈ ರೀತಿಯ ವೃತ್ತಿ, ಉದ್ಯೋಗ, ಅಭಿವೃದ್ಧಿ. ಯಾರ ಮೇಲಾದ್ರೂ ಜಗಳಕ್ಕೆ ಹೋಗ್ಬಿಡ್ತೀವಿ. ಇವತ್ತೊಂದು ಸ್ಟೋರ್ ನೋಡ್ಕೊಂಡು ಸುಖದಲ್ಲಿ ಕೂತಿದ್ದಾನಲ್ವ, ನಂದೇ ಸರಿ. ಬುಧನ್ ಮನೇಲಿ ಚಂದ್ರ, ಅವನು ಬೇರೆ ಕುಜನ್ಸಾರ, ಕೇತುವು ಕುಜನ್ಸಾರ, ಹಿಂಗಿದೆ ಆಲ್ರೆಡಿ. ಇವತ್ತದ ಪೂರ್ತಿ ಒಂದು ವಿಸ್ಫೋಟ ಆಗ್ತಕ್ಕಂಥ ಸಂದರ್ಭ ಉಂಟು. ಹತ್ತಿರದವರು ಯಾರ್ದೋ ಮಾತು ಇನ್ನೊಂದು ತಲ್ಲಣಗೊಳಿಸ್ತಕ್ಕಂಥ ಒಂದು ಪರಿಚಯ ಉಂಟು. ವೆರಿ 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 ಕೇರ್ಫುಲ್. ಕೆಲವೊಂದ್ ಸಮಯ ಬಿಟ್ಕೊಟ್ಟು ಹೋಗ್ಬಿಡ್ಬೇಕು. ಬೀದಿ ನಾಯಿಗಳ ಹತ್ರ ಜಗಳಕ್ಕೆ ನಿಂತ್ಕೊಳ್ಳೋದು. ಊರಿಯವ್ರು ಊರ್ಕೊಳ್ಳಿ, ನಮ್ಮ ಪಾಡಿಗೆ ನಾವ್ ಇದ್ಬಿಡೋಣ. ಜಗಳ ಆಡ್ಕೊಳ್ಳೋರು ಆಡ್ಕೊಳ್ಳಿ, ಮಾತಾಡೋರು ಮಾತಾಡ್ಕೊಳ್ಳಿ. ನಮ್ಗೇನಾಗ್ಬೇಕು ನಮಗೇನಾಗ್ಬೇಕು ಅಂತ ಕೆಲವೊಂದ್ ಸಮಯ ಕಿವಿ, ಕಣ್ಣು, ಮೂಗು 3 ಮುಚ್ಕೊಂಡು ಕೂತ್ಕೋಬೇಕು. ಬಿಡಿ ಸರ್, ಮಾತಾಡ್ತಾರೆ. ನೀವ್ ಏನ್ ಮಾಡಿದ್ರು ಮಾತಾಡ್ತಾರೆ, ಹೇಗಿದ್ರು ಮಾತಾಡ್ತಾರೆ, ಯಾವ ತರ ಇದ್ರು ಮಾತಾಡ್ತಾರೆ. ದಟ್ ಇಸ್ ದೇರ್. ವೆರಿ ಕೇರ್ಫುಲ್ ಮಿಥುನಂ. ನಮ್ ಕೆಲ್ಸ ಅಷ್ಟೇ. ಕರ್ಕಾಟಕ ರಾಶಿ. ವಿಜಯಮಸ್ತು. ಚೆನ್ನಾಗಿದೆ. ದೇವತಾರ್ಚನ, ದೇವತಾ ಕಾರ್ಯ, ಯಜ್ಞ, ಯಾಗ, ಪೂಜೆ, ಹೋಮ, ಹವನ,
ಈ ರೀತಿ ರಾಜಕಾರ್ಯ, ಧರ್ಮ ಕಾರ್ಯ, ದಾನ ಕಾರ್ಯ, ದೊಡ್ಡದಾದ ಅಧಿಕಾರ, ದೊಡ್ಡದಾದ ಕೆಲಸ, ದೊಡ್ಡದಾದ ವ್ಯವಸ್ಥೆ, ದೊಡ್ಡದಾದ ಸಿಸ್ಟಮ್, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ವಿಪರೀತ ವಿಜಯ, ಗೋ ಎಟ್. ಅದರಲ್ಲೂ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಭೂಮಿ ವಿಚಾರ, ಮನೆ ವಿಚಾರ, ಕೃಷಿಕ ವಿಚಾರ, ರೈತರು, ಡ್ರೈವರ್ಸು, ಟೆಕ್ನಿಕಲ್, ಗಾಡಿಗಳ ರಿಪೇರಿ, ವೆಹಿಕಲ್ ಮಾರಾಟ, ಪ್ಲಂಬರು, ಟೈಲ್ಸು, ಹಾರ್ಡ್ವೇರು, ಕನ್ಸ್ಟ್ರಕ್ಷನ್, ಸ್ಟೀಲು, ಸಿಮೆಂಟು, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಏನು ಸಿಂಹರಾಶಿ ತುಂಬಾ ಬಲವಾಗಿದೆ. ಅದರಲ್ಲೂ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಮದ್ದುಗುಂಡು ತಯಾರಿಕೆ, ದೊಡ್ಡ ದೊಡ್ಡ ವಾಹನಗಳ ತಯಾರಿಸುವಿಕೆ, ದೊಡ್ಡ ದೊಡ್ಡ ಜವಾಬ್ದಾರಿಗಳು, ದೊಡ್ಡ ಪಡೆ, ದೊಡ್ಡ ರಕ್ಷಣಾ, ಲಾಯರ್, ಜಡ್ಜು, ಪೊಲೀಸು ಡಿಪಾರ್ಟ್ಮೆಂಟ್, CBI, CID, ನಾರ್ಕೋಟಿಕ್ಸ್, ಈ ತರದ್ದು ತರ ದೇಶ ಕಾಪಾಡೋ ಕೆಲಸ, ಅದ್ಭುತ. ತುಂಬಾ ಒಳ್ಳೆ ಹೆಸರು ಪಡಿತೀರಿ. ಸರ್ಜನ್ ಆಗಿದ್ದೀರಿ, ಚೆನ್ನಾಗಿದೆ. PT ಮಾಸ್ಟರ್ ಆಗಿದ್ದೀರಿ, ಹೌದು. ವ್ಯಾಯಾಮ ಮಾಸ್ಟರ್ ಆಗಿದ್ದೀರಿ, ಆ ತರಕ್ಕೆ ಸಂಬಂಧಪಟ್ಟಂತ ಕೋಚಿಂಗ್ ಸೆಂಟರ್ಸ್ ಕೋಚ್ ಆಗಿದ್ದೀರಿ, ಅದ್ಭುತ. ಸ್ಪೋರ್ಟ್ಸ್ ಲೈನ್ ನಲ್ಲಿ ಇರ್ತಕ್ಕಂಥವ್ರಿಗೂ ಅದ್ಭುತ. ಕಲಾವೇದಿಕೆಯಲ್ಲಿ ಇರ್ತಕ್ಕಂಥವ್ರಿಗೂ ಅದ್ಭುತ, ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರ ಕುಜನ್ಸಾರದಲ್ಲಿರೋದು ನನಗೆ ಸ್ವಲ್ಪ ಭಯ. ಇಲ್ಲಾದ್ರೂ ಒಂದು ಸಣ್ಣ ಪುಟ್ಟ ಪೆಟ್ಟು, ಗಾಯ, ಇನ್ನೊಂದು ಮಾತು, ಒಂದು ಸಣ್ಣ ಮಾತು ಬಗ್ ಅಂತ ಹತ್ತು ಬಿಡೋದು, ಸ್ವಲ್ಪ ಗ್ಯಾಸ್ ಹತ್ರ ಹುಷಾರು, ಕರೆಂಟ್ ಹತ್ರ ಹುಷಾರು, ಸ್ವಿಚ್ ಆಫ್ ಮಾಡಿದ್ದೀರಾ, ಗೀಸರ್ ಹತ್ರ ಹುಷಾರು. ಅದೇನೋ ಗ್ಯಾಸ್ ಗೀಸರ್ ಅಂತೆ, ಆನ್ ಮಾಡ್ಕೊಂಡ್ರೆ ಅದೇನೋ ಆಗುತ್ತೆ, ಗ್ಯಾಸ್ ರಿಲೀಸ್ ಆಗಿ ನೋಡ್ಕೊಂಡು ಮಕ್ಕಳೇ ತಿಳ್ಕೊಳ್ಳಿ. ಇವತ್ತು ತಿಳ್ಕೊಳ್ಳಿ. ಮೊನ್ನೆ ನೋಡಿ ಯಾರೋ ಪುಣ್ಯಾತ್ಮ ಎಲ್ಲ ಗೂಗಲ್ ಅಂತಾರೆ. ಮೊನ್ನೆ ಗೂಗಲ್ ಗಾಡಿ ಎತ್ಕೊಂಡೋಗಿ ಎಲ್ಲೋ ತಗಲಾಕೊಳ್ಬಾರ್ದು ಜಾಗದಲ್ಲಿ ತಗಲಾಕೊಂಡಿದೆ ಗಾಡಿ. ಆಹಾ, ಓಹೋ, ಇದು ಕತೆ. ನಿಂಗಿದು ಬೇಕಿತ್ತ ಮಗನ. ನಾವು ತುಂಬಾ ಬುದ್ಧಿವಂತರಾಗ್ಬಿಟ್ಟಿದ್ದೇವೆ, ಎಲ್ಲಾ ಗೂಗಲ್ ಮಯ್ಯ ಅಂತ. ಹೌದು, ಯಾವಾಗ ಗೂಗಲ್ ಉಪಯೋಗಿಸ್ಬೇಕು, ಯಾವಾಗ ಅಡ್ವೈಸ್ ಉಪಯೋಗಿಸ್ಬೇಕು, ಯಾವಾಗ ಸುಮ್ಮನೆ ಇರ್ಬೇಕು, ಯಾವಾಗ ಮಾತಾಡ್ಬೇಕು, ಯಾವಾಗ ಓಡ್ಬೇಕಿಲ್ಲ, ಅತಿ ಬುದ್ಧಿ. ಇವತ್ತು ಕನ್ಯಾ ರಾಶಿ ಅದೊಂದು ಚೂರು ನೋಡ್ಕೊಂಡು, ಯಾರಾದ್ರೂ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ವ್ಯವಸ್ಥೆ, ಸಿಸ್ಟಮ್ ಯಾರೋ ಬರ್ತಾರೆ, ಹಿಂಗೇನೋ ಒಂದು ಅನ್ಸುತ್ತೆ, ಟಕ್ ಅಂದ್ಬಿಡುತ್ತೆ, ಹುಷಾರ್. ಕನ್ಯಾ ರಾಶಿ ಯಾವಾಗ ನಾಯಿ ಬೊಗಳಿದ್ರೆ ನಾಗಲೋಕ ಹಾಳಾಗುತ್ತಾ, ಇಲ್ಲ ದೇವಲೋಕ ಹಾಳಾಗ್ಬಿಡುತ್ತಾ. ಅದು ಬೊಗಳ್ತಲೇ ಇರುತ್ತೆ. ರಾತ್ರಿ 12 ಗಂಟೆ ಮೇಲೆ ನೋಡಿ, ಕೆಲವು 2 ಗಂಟೆಗೆ, 3 ಗಂಟೆಗೆ. ಅದೊಂದು ಪ್ರಕೃತಿಯ ಒಂದು ವಿಚಿತ್ರ. ಅದು ತುಂಬಾ ತಿಳಿದವ್ರಿಗಷ್ಟೇ ಅದ್ರ ಶಕ್ತಿ ಗೊತ್ತು. ಸೊ ಅದು ಏನೋ ಟೈ ಅಂತಿದೆ, ಬಿಡಿ ನಿಮ್ ಪಾಡಿಗೆ ಶಿವಾನ್ ಮಲ್ಕೊಳ್ಳಿ. ಅದು ಬಂದು ಅದು ಕಲ್ ಬೀಸೋದು, ಅದು ಇನ್ನೊಂದು ಬೆಳಿಗ್ಗೆ ಹೊತ್ತು ಮಾಡ್ಕೊಂಡು ಲಬಕ್ಕಂತ ಕಚ್ಚೋದು ಯಾಕೆ ಬೇಕು? ಹೌದಲ್ವಾ? ಕನ್ಯಾ ರಾಶಿ ಸ್ವಿಚ್ ಬಾಕ್ಸ್ ಅಲ್ಲಿ ಕೈ ಇಡಬೇಡಿ. ತುಲಾ ರಾಶಿ ಗ್ಯಾರಂಟಿ ಇವತ್ತು ಸ್ವಿಚ್ ಅಲ್ಲಿ ಕೈ ಇಡ್ತೀರಿ. ಯಾರೋ ಇಲ್ಲ ಅಂದ್ರೆ ನಿಮಗ್ ಸ್ವಿಚ್ ಇಡ್ಲಿಕ್ಕೆ ಕೈ ಬರ್ತಾರೆ. ಚಂದ್ರ ಕುಜನ್ಸಾರ ಇಲ್ಲ, ಜ್ವರ ಬಂದಿದೆ, ಈಗ ತಾನೇ ಬಿಟ್ಟಿದೆ, ಎದ್ದು ಓಡ್ಬಿಡ್ತಾನೆ, ಇಷ್ಟು ವೈಟ್ ಎದ್ದು ಬಿಡ್ತಾನೆ. 2ನೇ ದಿನಕ್ಕೆ ಜಿಮ್ಮಲ್ಲಿ ಇಷ್ಟಿಷ್ಟು ವೈಟ್ ಎದ್ಬಿಟ್ಟು ಕೆಲವರು 2 ತಿಂಗಳು 2 ವಾರ ಆದ್ರೂ ಆ ಕಡೆ ಕಾಲ ಹಾಕಲ್ಲ. ಎಲ್ಲ 4 ದಿನ ಕಿ ಚಾಂದ್ 4 ಮಹಿನಾ ಅಂಧೇರಾ ರಾತ್ ಅಂತಾನೆ. 4 ದಿನ ಕಿ ಚಾಂದ್ 4 ಮಹಿನಾ ಅಂಧೇರಾ ರಾತ್, ಹೋಗದೇ ಇಲ್ಲ. 4 ದಿನ ಡಯಟ್, 4 ದಿನ ಯೋಗ, 4 ದಿನ ಮೆಡಿಟೇಷನ್. ಬಿದ್ದು ನಗ್ತಿರ್ತೀನಿ, ಹಿಂಗೆ ಅಲ್ವಾ ನಾನು ಮಾಡಿದ್ದು ಅಂತ. ಮೊನ್ನೆ ಒಂದು ದೊಡ್ಡ ಪ್ರೊಫೆಸರ್ಗಳು, ಅಲ್ವಾ ನಾನ ಅಂದ್ರೆ ಬಿದ್ದು ಸುಮ್ನಿರಿ ಗುರುಜಿ ಅಂತ ಹೇಳ್ಬಿಟ್ಟು ತಾಯಮ್ಮ ಮಾಡಿಸುತ್ತೆ. ತುಲಾ ರಾಶಿ ದೋಸ್ ಕೈಂಡ್ ಆಫ್. ಇವತ್ತು ನಿಮ್ಮನ್ನ ಮಾಡ್ಬಿಡೋಣ, ಹೋಗ್ಬಿಡೋಣ ಸ್ಪೀಡ್ ಆಗಿ, ಸ್ಲೋ ಡೌನ್, ಏನೂ ಆಗೋಲ್ಲ. ನಾವೆಷ್ಟು ಸ್ಪೀಡ್ ಆಗಿ ಹೋದ್ರು, ಇಲ್ಲಿಂದ ಮೈಸೂರು 150 ಕಿಲೋಮೀಟರ್, ಇಲ್ಲಿಂದ ಹುಬ್ಳಿ 500 ಕಿಲೋಮೀಟರ್ ಸ್ಪೀಡ್ ಆಗಿ ಹೋಗ್ಬಿಟ್ಟೆ ಅದೇನು 500 ಕಿಲೋಮೀಟರ್ 300 ಆಗ್ಬಿಡುತ್ತಾ? ಅಪಘಾತ, ಅವಸರವೇ ಅಪಘಾತಕ್ಕೆ ಕಾರಣ. ಇದೊಂದು ನೆನಪಲ್ಲಿ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಜಾಗ್ರತೆ. ತುಲಾ ಇವತ್ತು ಕೆಲವೊಂದು ಅವಸರಗಳು, ಅವಸರವಾದ ಮಾತು, ಅವಸರವಾದ ಕೆಲಸ, ಅವಸರವಾದ ಬುದ್ಧಿ, ಅವಸರವಾದ ಆಲೋಚನೆಗಳು ಮಾಡಿಸುತ್ತೆ. ಸೊ ಅಲ್ಲಿಗೆ ನಮ್ಮ ಮೈಂಡ್ ಏನೋ ನಮ್ಮನ್ನು ಕಂಟ್ರೋಲ್ ಮಾಡದೆ ಬೇರೆ ಏನೇನೋ ಬರ್ತಿದೆ ಅಂದ್ರೆ, ಓಹೋ ಇವತ್ತಿನ ದಿನ ಹುಷಾರಾಗಿರ್ಬೇಕು. ಗ್ಯಾರಂಟಿ ತುಲಾ ರಾಶಿಯವ್ರು ಕಮೆಂಟ್ ಆಗ್ತಾರೆ ನೋಡಿ, ಗುರುಗಳೇ ಇದೆ ನಿಜ ಇವತ್ತು ಆಗಿತ್ತು ಅಂತ. ಜಾಗ್ರತೆ ಮಕ್ಕಳು,
ಗಣಪತಿ ಆರಾಧನೆ, ಗಣಪತಿ ಸೇವಾ, ಗಣಪತಿ ಪೂಜಾ ಈ ತರದ್ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿ, ಬ್ಯೂಟಿಫುಲ್ ಡೇ. ಅಂದುಕೊಂಡಂತ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯುತ್ತೆ. ಓಡಾಟ ಸುತ್ತಾಟ, ಕೆಲಸ ಕಾರ್ಯ ವ್ಯವಹಾರ ಅತ್ಯದ್ಭುತವಾಗಿ ನಡೀತಕ್ಕಂಥ ಒಂದು ದಿನ. ಚೆನ್ನಾಗಿದೆ, ಬದುಕಟ್ತೀರಿ, ತೊಂದರೆಗಳೇನೂ ಇಲ್ಲ. ಬ್ಯೂಟಿಫುಲ್. ಅದರಲ್ಲೂ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಮೆಷಿನರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ವೇರ್ ಹೌಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ತುಂಬಾ ದೊಡ್ಡದಾದಂತ ಯೋಚನಾ ಆಲೋಚನಾ ಚಿಂತನ ಅತ್ಯದ್ಭುತವಾಗಿ ನಡೀತಕ್ಕಂಥದ್ದಾಗುವುದು ವೃಶ್ಚಿಕಕ್ಕೆ. ದೊಡ್ಡ ಯೋಚನೆ ಮಾಡಿ. ಕೆಲವೊಂದ್ ಸಮಯ ನಾ ಹೇಳ್ತಿರ್ತಾನೆ ನೋಡಿ, ಮಾರಿತು ಮಾರು ಹಾತಿ ಕೂಡಾದು ಅಂತ ತಾಕತ್ತಿರ್ಬೇಕು ನಮ್ಗೆ. ಆನೆ ಜೊತೆ ಗುದ್ದಾಡ್ಬೇಕು. ಅದು ತೆಗೆದಾಕುತ್ತೆ ನಿಜ. ಅದೇ ಆನೆನ ಪಳಗಿಸಿ ಗುದ್ದಾಡಿ ಅದ್ರ ಮೇಲೆ ಹತ್ತಿ ಕುತ್ಕೊಂಡು ಹಿಂಗ್ ಬನ್ನಿ, ಅದು ಕೊಡೋ ಗೌರವನೇ ಬೇರೆ, ಹೌದಲ್ವಾ? ಹೋಗ್ಬಿಟ್ಟು ಹಂದಿ ಜೊತೆ ಗುದ್ದಾಡ್ಬಿಟ್ಟು ಹಚ್ಚಿ ಹಂದಿನ ಹೊಡೆದಾಕಿ ಏನ್ ಪ್ರಯೋಜನ? ಮೈಯೆಲ್ಲ ಕೆಸರಾಗಿ ಗಬ್ಬಾಗಿ ಗಲೀಜಾಗಿ, ಹೌದಲ್ವಾ? ಯೋಚನೆ ಮಾಡಿ ನೋಡಿ, ನಾವ್ ಯಾರ ಹತ್ರ ಅದು ಯುದ್ಧಕ್ಕೆ ಹೋಗುವಾಗ ಇವನು ನಮ್ ಯೋಗ್ಯತೆಗೆ ಸಮನ ಅಂತ. ಖಾಲಿ ಬಾಟ್ಲೆ. ನಮ್ ಗುರುಗಳಿಗೊಬ್ಬ, ನಾನು ಖಾಲಿ ಬಾಟ್ಲೆಲ್ಲ ತಗೊಬಂದ್ ಕೊಟ್ಟಿದ್ದೀನಿ ಗೊತ್ತಾ ಅಂತ ನಾ ಹೇಳ್ದೆ. ಗುರುಗಳು ಬೇಜಾರಾಗಿದ್ದಾಗ ಹೇಳ್ದೆ, ಅಯ್ಯೋ ಅವ್ನು ಎಷ್ಟಿದ್ರು ಖಾಲಿ ಬಾಟ್ಲ್ ಬುದ್ಧಿ ಬಿಡಿ ಗುರುಗಳೇ. ಅವ್ನು ಎಷ್ಟಿದ್ರು ಆ ಶೀಶಾ ಬಾಟ್ಲಿಗೆ, 10 ರೂಪಾಯಿ ಬಾಟ್ಲಿಗೆ ಇರೋನ್ ಆ ಬಾಟ್ಲ್ ತಗೊಂಡೋಗಿ ಮಾರ್ಕೊಳ್ಳೋ ಅಷ್ಟು ಬುದ್ಧಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಏನ್ ಮಾಡಿದ್ವಿ, ಕೆಲವೊಂದು ಹಗಲು ವೇಷಧಾರಿಗಳು, ಈ ಶಲ್ಯ ಸಾರಥ್ಯ ಅಂತೀವಲ್ಲ, ಆ ತರದ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ನಡುವು ಮನೇಲಿ ಇಟ್ಕೊಬಿಟ್ಟಿರ್ತೀವಿ, ನಂಬಿಟ್ಟಿರ್ತೀವಿ. ಮುಖವಾಡಗಳು ಹಾಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಅವ್ರ ಸತ್ಯವ ಸುಳ್ಳುವ, ಅವ್ರ ಆಡೋ ಒಂದು ನಾಟಕಗಳು, ಈ ಒಂದು ಪ್ರಭಾವಗಳು. ವೃಶ್ಚಿಕ ಅದೊಂಚೂರು ನೋಡ್ಕೊಳ್ಳಿ, ಅದೊಂಚೂರು ಅಷ್ಟೇ, ಮಿಕ್ಕಂತ ಏನು ತೊಂದರೆ ಇಲ್ಲ. ವಿಜಯ ಮಸ್ತು. ಧನುಸು ರಾಶಿ, ವೀರ್ಯ ಮಸ್ತು. ಬ್ಯೂಟಿಫುಲ್. ಚಂದ್ರ ಕುಜನ್ ಸಾಲ, ಕುಜ ನಿಮ್ಮನೇಲೆ. ಇಂಜಿನಿಯರಿಂಗ್ ವಿಭಾಗ, ಟೆಕ್ನಿಕಲ್ ವಿಭಾಗ, ಕನ್ಸ್ಟ್ರಕ್ಷನ್ ವಿಭಾಗ, ಪ್ಲಂಬಿಂಗ್ ವಿಭಾಗ, ಕೆತ್ತನೆಯ ವಿಭಾಗ, ಶಿಲ್ಪಕಲೆ ವಿಭಾಗ, ಚಿತ್ರಕಲೆ ವಿಭಾಗ, ಬರವಣಿಗೆ ವಿಭಾಗ, ಕಂಪ್ಯೂಟರ್ ವಿಭಾಗ, IT ವಿಭಾಗ, ಕಂಡುಹಿಡಿಯೋ ವಿಭಾಗ, ಸೈಂಟಿಸ್ಟ್ ವಿಭಾಗ, ಹೈನುಗಾರಿಕೆ, ರಿಸರ್ಚ್ ಸ್ಕಾಲರ್, ಈ ಒಂದು ಕೃಷಿ ಇಲಾಖೆ, ಭೂಮಿ ಇಲಾಖೆ, ಭೂಮಾಪನ ಇಲಾಖೆ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಕಂಡುಹಿಡಿಯೋ ಇಲಾಖೆ, ಸೈಬರ್ ಕ್ರೈಮ್ ಇಲಾಖೆ, ಇಂತಹ ಒಳಗೆ ವಿಶೇಷವಾದಂತ ಅಭಿವೃದ್ಧಿ ನೋಡ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ವಿಜಯಂ. ಇನ್ನು ಮಕರ ರಾಶಿ, ಸುಖಕಾರಕ ಲಾಭಾಧಿಪತಿಯ ಸ್ಥಾನದಲ್ಲಿ ಚಂದ್ರನಿರೋದ್ರಿಂದ ಒಳ್ಳೇದೆ. ಆದ್ರೆ ಆ ಕುಜ 12ನೇ ಮನೇಲಿ ಇದ್ದಾನೆ. ಸೊ ನಮಗೆ ಕೆಲವೊಂದ್ ಸಮಯ ಹಾಕಿದ ಇನ್ವೆಸ್ಟ್ಮೆಂಟ್ ಎಲ್ಲ ಇಮಿಡಿಯೇಟ್ ರಿಟರ್ನ್ ಬರೋಲ್ಲ. ನಿಮ್ಗೆ ಆಗ್ಬಿಡ್ಬೇಕು. ಏನೋ ತಳಮಳ, ಏನೋ ಒದ್ದಾಟ, ಏನೋ ಒಂದು ಚಿಕ್ಕಲಾಟ, ಈ ತರದ ಒಂದು ಭಾವಾರ್ಥದಲ್ಲಿ ಒದ್ದಾಡ್ತಾ ಇರತಕ್ಕಂಥದ್ದಿರುತ್ತೆ. ಎಸ್, ಮಕರ ರಾಶಿ ಇವತ್ತು ಆ ತರ ಜಾಗ್ರತೆ. ಲಾಭಾಧಿಪತಿಯ ಸಾರದಲ್ಲಿ ಕುಜ, ಚಂದ್ರ ಇರೋದು ಒಳ್ಳೇದೆ, ಬಟ್ ಹಾಕಿ ಕಾಯ್ಬೇಕು. ನೀವು ಕಾಯಲ್ಲ ಮಕರ, ಬೇಗ ಬಂದ್ಬಿಡ್ಬೇಕು, ಈಗ್ಲೇ ಬಂದ್ಬಿಡ್ಬೇಕು. ಹಾಕಿದ್ದು ಸಟ 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 ಏನು ಹಾಕಿದ್ದು ಅದೇನು ದುಡ್ಡಿನ ಗಿಡನ? ಯಾವುದು ಬರಲ್ಲ ರೀ. ಬೇಗ ಬರುತ್ತೆ ಅಂತ ಮದ್ದಾಕಿದ್ರೆ ಅದು ಡ್ಯಾಮೇಜ್. ಇನ್ನೊಂದಷ್ಟು ಸಾಯಿಲ್ ಹೋಯ್ತು, ತಿಂದವನು ಹೋದ, ಬೆಳೆಸ್ತವನು ಹೋದ, ತುಂಬಾ ಇದೆ. ದಿಢೀರ್ ದುಡ್ಡು ಅಂದ್ರೆ ಮೋಸ, ದಿಢೀರ್ ಲಾಭ ಅಂದ್ರೆ ಮೋಸ. ಹೌದು, ದಿಢೀರ್ ಹೋಗಿ ಟಗ ಅಂದ್ಬಿಟ್ಟು ಹಿಂಗ್ ಬರಲ್ಲ. ವರ್ಷಗಟ್ಲೆ ತಾಲೀಮ್ ಬೇಕು. ಅದೇ ಕೆಲಸ, ಅದೇ ಫುಡ್, ಅದೇ ಟೈಮಿಂಗ್, ಅದೇ ವರ್ಕೌಟ್. ಹೌದು, ವರ್ಷಗಟ್ಟಲೆಯ ತಾಲೀಮ್ ಇದ್ರೆ ಮಾತ್ರ ಅದ್ ಕೂತ್ಕೊಳ್ಳೋದು. ಬಿಟ್ಬಿಟ್ಟು ನೋಡಿಬೇಡಿ, ಒಂದ್ 3 ವಾರ 3 ತಿಂಗಳು ಸೈ ಅಂತ ಹೇಳಿದು ಬಿಡುತ್ತೆ. ಅದರಿಂದ ಮಕರ ಜಾಗ್ರತೆ. ರಿಸ್ಕ್ ಇರೋ ಕೆಲಸ, ರಿಸ್ಕ್ ಗೊತ್ತಿಲ್ಲ, ದಿಢೀರ್ ಲಾಭ, ದಿಢೀರ್ ಲೆಕ್ಕಾಚಾರ, ರಿಯಲ್ ಎಸ್ಟೇಟ್ ಕೊಂಡ್ಕೊಳ್ಳೋದು ಮಾರೋದು ನಿಮ್ಮ ವೇಗಕ್ಕೆ ಬೇರೆ. ಸೊ ಅದರಿಂದ ಬರೋದ್ ಲಾಭ ಇದೆ, ಸ್ವಲ್ಪ ಖರ್ಚು ಇದೆ, ಕಾಯಬೇಕು. ದೀರ್ಘಾವಧಿ ಯೋಜನೆಗಳು, ದೀರ್ಘಾವಧಿ ವ್ಯವಹಾರಗಳು ಅನುಕೂಲ ಸಿಂಧು, ದಿಢೀರ್ ಲಾಭಗಳು, ನಷ್ಟಗಳು. ಕುಂಭರಾಶಿ, ಕುಜ 11ನೇ ಮನೆ ಸೂಪರ್. ಆದರೆ ಚಂದ್ರ ಕುಜನ್ ಸಾಲದಲ್ಲಿ ಅಷ್ಟೊಂದಲ್ಲಿರೋದನ್ನ ಕೊಡೋದು ತಗೊಳ್ಳೋದು, ಸ್ವಲ್ಪ ಪ್ರಯಾಣಗಳು, ದೂರ ಪ್ರಯಾಣ, ಅಣ್ಣ ತಮ್ಮ, ಕುಟುಂಬದಲ್ಲಿ ಒಂದು ಒದ್ದಾಟ, ತಂದೆಯ ಒಡ ಹುಟ್ಟಿದವರು, ತಾಯಿಯ ಒಡ ಹುಟ್ಟಿದವರು, ಸೋದರ ಸಂಬಂಧ, ಹೆಂಡತಿಯ ಅಣ್ಣ ತಮ್ಮ, ಅಕ್ಕನ ಅಣ್ಣ ತಮ್ಮ, ಗಂಡನ ಅಣ್ಣ ತಮ್ಮ, ದೊಡ್ಡಪ್ಪ ಚಿಕ್ಕಪ್ಪ, ಈ ರೀತಿಯ ಭಾವದಲ್ಲಿರ್ತಕ್ಕಂಥವ್ರಿಗೆ ಒಂಚೂರು ತೊಳಲಾಟ ಇರುತ್ತೆ. ಮನೇಲಿ ಏನೋ ವಿಸ್ಫೋಟ.
ನಾವೇನ್ ಗೊತ್ತಾ ಹಂಗೋಗಿ ಹಿಂಗೋಗಿ ಮನೆಯವ್ರ ಮೇಲೆ ಬಿಡೋದು. ಸಿಕ್ಕದವ್ರು ಬಿಟ್ಟು ಅವರೇ ಅಲ್ವಾ, ಮಗನ ಮೇಲೆ ಇಲ್ಲ ಹೆಂಡತಿ ಮೇಲೆ ಇಲ್ಲ ಗಂಡನ ಮೇಲೆ, ವಯಸ್ಸಾದ ತಂದೆ ತಾಯಿ ಮೇಲೆ. ಗಂಡಸಾಗಿದ್ದರೆ ನೀವು ಗೆದ್ದು ಬನ್ರಿ, ಅಲ್ಲಿ ತೋರಿಸ್ರಿ. ಯಾವತ್ತಾದ್ರೂ ಪಂಚಪಾಂಡವರು ಕಿತ್ತಾಡಿದ್ ನೋಡಿದ್ದೀರಾ, ಕೇಳಿದ್ದೀರಾ? ಅವ್ರು ಗಂಡಸರು, ಯಾಕೆಂದ್ರೆ ಅವ್ರು ಅಲ್ಲಿ ತೋರಿಸ್ತಿದ್ರು, ಎಲ್ಲಿ ಗೆಲ್ಲಬೇಕೋ ಅಲ್ಲಿ ಆಡಿ ಬಂದು ನೀಟಾಗಿ. ಅಣ್ಣನ ಮುಂದ್ಗಡೆ ಹೇಳ್ಕೊತಿರ್ಲಿಲ್ಲ. ಭೀಮ ಯಾವತ್ತು ಅಣ್ಣನ ಮುಂದ್ಗಡೆ ನಾನು ಬಲಶಾಲಿ ಎಷ್ಟು ಗೊತ್ತಾ, ಅರ್ಜುನ ನಾನು ಯಾರು ಗೊತ್ತಾ, ಇಲ್ಲ. ಅಲ್ಲಿ ತೋರಿಸಿ ಮನೇಲಿ ಬಂದ್ಬಿಟ್ಟು ಅದನ್ನ ಹೇಳ್ತಾರಲ್ಲ, ಕೈಲಾಗ್ದವನ್ ಮೈ ಪರ್ಚ್ಕೊಂಡ ಅಂತ ಹಂಗೋಗಿ ಹಿಂಗೋಗಿ ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಅತ್ತೆ ಮೇಲೆ, ಮಾವನ ಮೇಲೆ, ಗಂಡನ ಮೇಲೆ ನೋಡಿ ಹಾ ಅಂತ ಹೇಳ್ಬಿಟ್ಟು ಇವತ್ತು ಆ ರೀತಿಯ ಭಾವಕ್ಕೊಳಗಾಗ್ತೀರಿ. ಎಚ್ಚರಿಕೆ. ಬಡಿದ್ರೆ ಮಾತ್ರ ಹಾವನ್ನ ದೊಡ್ಡ ಕೋಲಲ್ಲೇ ಬಡಿಬೇಕು, ಚಿಕ್ಕ ಕೋಲಲ್ಲಿ ಬಡಿಬಾರ್ದು. ಇಟ್ಕೊಂಡಿದ್ ತಪ್ಪು ನಿಮ್ದೆ. ಅಂತ ಒಂದು ಮೂರ್ಖ ವ್ಯಕ್ತಿಯನ್ನ ಇಲ್ಲ ಮೂರ್ಖ ವ್ಯವಹಾರದಲ್ಲಿ ಹೋಗಿ ಆಗಿದ್ದು ಕಳ್ಕೊಂಡಿದ್ದು ನೀವೇ ಅನುಭವಿಸ್ಬೇಕು. ಗೆದ್ದಾಗ ಜೈಕಾರ ಹಾಕ್ತಿರೋವಾಗ ಅವನು ಒಳ್ಳೆಯವನು, ಇವಾಗ ಅವನೇ ಕದ್ಬಿಟ್ಟು ಹೊಡೋಗ್ಬಿಟ್ಟಿದ್ದಾನೆ, ಅವ್ನು ಕೆಟ್ಟವನು, ಅವ್ನು ಮೋಸಗಾರ. ನಾವು ಹಾಗೆ ತಗೋಬಂದು ನಮ್ಮ ಮನೆಯವ್ರ ಮೇಲೆ ಬಿಟ್ಬಿಡ್ತೀವಿ. ಹುಷಾರು, ನಿಮ್ಮ ನಷ್ಟ ಕಷ್ಟಗಳನ್ನ ವಿವೇಚನೆಯಿಂದ ಯೋಚಿಸಿ ಹೆಜ್ಜೆ ಇಡಿ. ಇನ್ನು ವಿಶೇಷವಾಗಿ ಮೀನರಾಶಿ. ಚಂದ್ರ ಚೆನ್ನಾಗಿದ್ದಾನೆ, ಕೇಂದ್ರದಲ್ಲಿ ಕುಜನ್ ಸಾರ, ಕುಜನು ಕೇಂದ್ರದಲ್ಲಿರತಕ್ಕಂಥ ಅಸುರ ಪ್ರವೃತ್ತಿ, ಜಾಗ್ರತೆ. ತುಂಬಾ ಬಲ ಬಂದಾಗ ನಾವು ಯಾರ ಮಾತು ಕೇಳಲ್ಲ. ನಾನೇ ನಡೆದಿದ್ದೇ ದಾರಿ, ನಾನು ಮಾಡಿದ್ದೇ ಸರಿ, ನನ್ಗೆಲ್ಲ ಗೊತ್ತು. ವಿಪರೀತ ಬಲವಿದೆ ಮೀನರಾಶಿ. ನೋಡಿ 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 ಹೆಜ್ಜೆ ಇಡಿ. ತುಂಬಾ ಬಲ ಬಂದಾಗ ನಮ್ಮ ಬುದ್ಧಿ, ನಮ್ಮ ಮಾತು, ನಮ್ಮ ಆಲೋಚನೆ, ನಮ್ಮ ವಿವೇಚನೆ ನಮ್ ಕಂಟ್ರೋಲ್ ಇರೋಲ್ಲ. ಎವ್ರಿಥಿಂಗ್. ಯಾಕಂದ್ರೆ ನಾವು ಚೆನ್ನಾಗಿದ್ದಾಗ ಇಟ್ಟು ಯಾವ ಕಲ್ಲು ತಿಂದ್ರು ಕರಗಿಸ್ಬಿಡುತ್ತೆ ಹೊಟ್ಟೆ. ಅದೇ ನಮ್ಮ ದೇಹ ಪ್ರಕೃತಿ ಕೆಡುತ್ತು ಅಂತ ಇಟ್ಕೊಳ್ಳಿ. ಇಷ್ಟು ಗಂಜಿ ಅನ್ನ ಇಟ್ಟರು ವಾಂತಿ ಆಗುತ್ತೆ. ಸಮಥಿಂಗ್ ಇಸ್ ದೇರ್, ಐ ಆಮ್ ಫೀಲಿಂಗ್ ಫಿಯರ್. ಒಳ್ಳೇದೇ, ವಿಪರೀತ ಒಳ್ಳೆಯವ್ರನ್ನ ಲೋಕ ಚೆನ್ನಾಗಿಟ್ಟಿದ್ದು ನಾನು ನೋಡಿಲ್ಲ, ಬಿಡಲ್ಲ, ಅದು ಇರೋದು. ಹಾಗೆ ವಿಪರೀತ ಕೆಟ್ಟವರನ್ನು ಪ್ರಕೃತಿ ಬಿಟ್ಟಿಲ್ಲ. ಹಿಟ್ಲರ್ಗೆ ಒಂದು ಎಡವಟ್ಟು ಬುದ್ಧಿ ಏನ್ ಗೊತ್ತಾ, ಅವನು ಮೀಸೆ ಇಷ್ಟು ಬಿಟ್ಟಿದ್ದ. ಅದು ಅವತ್ತಿನ ಕಾಲಕ್ಕೆ ಅಮೆರಿಕದಲ್ಲಿ ಫೇಮಸ್. ಯಾಕೆ ಮೀಸೆ ಹಂಗ್ ಬಿಟ್ಟಿದ್ದ ಅಂದ್ರೆ ಅವ್ನ್ ಮೂಗ್ ಕಂಡ್ರೆ ಆಗ್ತಿರ್ಲಿಲ್ವಂತೆ. ನನ್ ಮೂಗ್ ಹಿಂಗಿದೆ ಹಂಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವನ ಜೀವಮಾನದಲ್ಲಿ ಮೀಸೆ ಬೋಳ್ಸಿರ್ಲಿಲ್ಲ. ಆದ್ರೆ ಅವನು ಈ ಮೀಸೆನ ಇಷ್ಟಕ್ ಮಾಡ್ಬಿಟ್ಟು ಕಾಣಿಸ್ದಾಗ ಮಾಡಿಟ್ಕೊಂಡಿದ್ದು. ನೋಡ್ದ ನನ್ ಮೀಸೆ ಹೆಂಗಿದೆ, ನೋಡ್ದ ನನ್ ಮೀಸೆ ಹೆಂಗಿದೆ, ಹಂಗೆ ವಿಪರೀತ ಎಡವಟ್ಟು ಇರತಕ್ಕಂಥ ನೋಡಿ ಅಂತ ಒಂದು ಇಟ್ಕೊಂಡಿದ್ದ. ಕಡೆಗೆ ಅವನ್ ಸಾಯೋ ದಿನ ಮೀಸನ್ ಬೋಳ್ಸಿದ್ವಿ. ಆತ್ಮಹತ್ಯೆ ಮಾಡ್ಕೊಂಡಾಗ. ಈ ತರದ್ದು ವಿಪರೀತ ಬಲ ಇರೋರೆ ಏನಾದ್ರೂ ಎಡವಟ್ಟು ನುಗ್ಗೋದು ಮಾಡೋದು ಈ ತರದಕ್ಕೂ ಕರ್ಕೊಂಡು ಹೋಗುತ್ತೆ. ಹುಷಾರು, ಜಾಗ್ರತೆ ಜಾಗ್ರತೆ ಜಾಗ್ರತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋಭವ.